ಅಲ್ಲಿದ್ಯಾ ಮಾವು? ಅಲ್ಲೆಲ್ಲೋ ಹುಡುಕ್ತಾ ಇದ್ದೀನಿ ನಿನ್ಗೆ. ಮಾವು, ಗಂಡು ನೀನಾಗಿ ಬಾಳಬೇಕಂದ್ರೆ ಗುಂಡು ಹಾಕೆಂದು ಸರ್ವಜ್ಞ. ಈ ತತ್ತ ಅಂದ್ರೆ ಇನ್ನೆಲ್ಲ ತರ್ಲಿಲ್ವಲ್ಲ ಇವಳು. ಓ ನಿನ್ನ, ನಾನ್ ಜೊತೆಲಿರುವಾಗ ಬಾಟ್ಲು ಬಿಟ್ಬಿಟ್ಟು ಬರಟಿ ಕೇಳ್ತೀಯ? ತಗೋ ಮಾವು, ನಿನ್ಗಂತ್ಲಿ ತಂದೇವನೇ. ಕೃಷ್ಣ, ಏನು ಇದು? ಸಖತ್ ಸ್ಟ್ರಾಂಗ್ ಸಾರಾಯ್. ಹುಡುಕ ನನ್ ಮಗನೇ, ಏನು ಅಪ್ಪನಿಗೆ ಬಾಟ್ಲಿಗಟ್ಲೆ ಸಾರ ಸಪ್ಲೈ ಮಾಡ್ಬಿಟ್ಟು ಮಗಳು ಹೊಡ್ಕೊಂಡು ಹೋಗೋದು ಅಂತ ಯೋಚನೆ ಮಾಡಿದ್ದ. ಅದೆಲ್ಲ ನಮ್ ತವ ನಡೆಯಕ್ಕಿಲ್ಲ. ಕೂಸೆ ಇದು ಎಷ್ಟು ಸೇವೆ ಮಾಡಿದ್ರು ಸತಾಯಿಸೋದ್ ಬಿಡ್ಲಿಲ್ಲ ನಾನೇನು. ಮಾವು, ನಾನ್ ನಿನ್ ಮಗಳನ್ನ ಮದುವೆ ಮಾಡ್ಕೋಬೇಕಂದ್ರೆ ನಾನ್ ಏನೇನ್ ಮಾಡ್ಬೇಕು ಅಂತ ಕರೆಕ್ಟ್ ಒಂದೇ ಸಲ ಹೇಳ್ಬಿಡು. ಗುಂಡಾಗ ಬಿಟ್ಬಿಟ್ಟು ಗಂಟು ಸೇಸ್ ತರಬೇಕು. ತಿನ್ನೋದು ಕಮ್ಮಿ ಮಾಡಿ ಚಿನ್ನ ತಂದು ಹಾಕ್ಬೇಕು. ನನ್ನಂತಹ ದೊಡ್ಡ ಮನುಷ್ಯನ ಹಾಸ್ಯ ಮಾಡ್ತೀಯ? ಎಷ್ಟೇ ಧೈರ್ಯ ನಿನ್ಗೆ, ಎಷ್ಟೇ ಪವರ್! ಹೋಯ್ತು. ಸೋಮವಾರ ಮೌನ ವ್ರತ ಮಾಡ್ತಿದ್ದೆ, ನನ್ನ ವ್ರತನೆಲ್ಲ ಭಂಗ ಮಾಡ್ಬಿಟ್ಟಿಯಲ್ಲ ನೀನು. ಹೋಗು. ಅಯ್ಯೋ ಅಯ್ಯೋ ಸ್ವಾಮಿ, ನಿಮಗೆ ಸೋಮವಾರ ಮಾತ್ರ ಮೌನ ವ್ರತ, ಅವಳಿಗೆ ಜೀವಮಾನ ಪರ್ಯಂತ ಮೌನ ವ್ರತ. ಜೀವಮಾನ ಪೂರ ಮೌನ ವ್ರತನ? ಹೌದು ಸರ್. ಅವಳು ನಿಮ್ ಮೌನ ವ್ರತ ಭಂಗ ಮಾಡಕ್ ಬಂದ ತಿಲೋತ್ಮೇನೂ ಅಲ್ಲ, ಗೇಲಿ ಮಾಡಕ್ ಬಂದ ಕೈಯಾಳಿನೂ ಅಲ್ಲ. ಪಾಪ ಚಿಕ್ಕ ವಯಸ್ಸಿನಿಂದ ಮೂಗಿನ. ಅಯ್ಯಯ್ಯ, ಎಂಥ ಒಳ್ಳೆ ಹುಡುಗಿ, ಎಂಥ ಚಲವಾದ ಹುಡುಗಿ. ಆ ಭಗವಂತ ಎಂಥ ದ್ರೋಹ ಮಾಡ್ಬಿಟ್ಟ. ಅದಕ್ಕೆ ಆ ದೇವ್ರು ಹೆದರ್ಕೊಂಡು ಕಣ್ಮರೆ ಹಾಕುತ್ತಿರೋದು. ಇರಬೇಕು ಇವರೇ ಅಲ್ಲ, ಇಂದೂದರ್ MA. ನಮಸ್ಕಾರ. ಅನ್ಎಂಪ್ಲಾಯ್ಡ್, ಅನ್ಮ್ಯಾರಿಡ್, ಕೆಲ್ಸಕ್ಕೋಸ್ಕರ ಪರದಾಟ. ಏನ್ ಮಾಡೋದು? ನೈಸ್ ಮೀಟಿಂಗ್ ಯು. ನಮಸ್ಕಾರ. ಪುಟ್ಟಿ ಪುಟ್ಟಿ ಹೊಸ್ತಾಗ್ ಬಂದಿರೋ ಹೆದರ್ಸ್ಬಿಟ್ರ? ಅವರು ದೇವತಾ ಪುರುಷರು, ಬಡವರನ್ನ ಉದ್ಧಾರ ಮಾಡಕ್ ಬಂದಿರೋ ಭಗವಂತ. ಅವ್ರನ್ನ ಚೆನ್ನಾಗಿ ಗಮನಿಸ್ಕೋ. ಪುಟ್ಟಿ, ಗೊತ್ತಾಗ್ಲಿಲ್ವಾ? ಊರ್ನಲ್ಲಿ ಸಿನಿಮಾ ಬಂದಿದೆ, ನೀನು ನಾನು ಹೋಗೋಣ. ಓ, ನಿನ್ ಮಗಳೇನು ಮಹಾರಾಣಿ ಮೊಮ್ಮಗಳು? ಹೂ ಕಣೋ, ಬಾಯಿ ಬರ್ತಿದ್ದೇನು? ಅಲ್ಲೋಡು, ನನ್ ಮಗಳು ದೇವಲೋಕ ನಿಲ್ದು ಬಂದ ದೇವತನ ಕಣೋ. ಹೌದೌದು ಹೌದು. ಹೌದಾ? ಹೋಗ್ಲಿ ಬಿಡವ್ವ. ತಮ್ಮನ್ ತಾವು ದೊಡ್ಡ ಮನಸ್ಸು ಅನ್ಕೊಳ್ಳೋರಿಗೆ ಮರ್ವಾದನೆ ಕೊಡಬಾರ್ದು. ಬಿಟ್ಬಿಡು. ಆ ಮರ್ವಾದ ಎಲ್ಲ ನನ್ ಕೊಡು. ಇದು ಬೇಕಾ ನಿನ್ಗೆ? ಯಾವ ದರಿದ್ರ ಬಂತೆ ನಿನ್ಗೆ? ಅದು ಬೇಡ ನನ್ಗೆ. ಅದ ಎಲ್ಲ ನಿನ್ಗೆಲ್ಲ ಅದು ಇದ್ರ ಜೊತೆಲಿ ತಿನ್ನಕ್ಕಂತ ತಂದೇವ್ರೆ. ಅರೆ
ಮೇಟಿ 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 ವಾಚ್ಮನ್ ಯಾರು ಇಲ್ವಲ್ಲ ಯಾರು ಕಾಣ್ತಾ ಇಲ್ವಲ್ಲ ಹೌದು ಅವನ ಯಾರು ದಾಂಡಿಗ ದಪ್ಪಕ್ಕೆ ಎತ್ತರಿಕಿದಾನಲ್ಲ ಅವನು ಇಲ್ಲೇ ಇದಾನ ನಾನು ಯಾರೋ ಪೊಲೀಸ್ನವ್ರು ಅನ್ಕೊಂಡ್ಬಿಟ್ಟೆ ಹೌದನ್ ರೂಮಲ್ಲಿ ರೂಮ್ ಖಾಲಿ ಇಲ್ವಾ ಮಾಮೂಲಾಗಿ ಬರೋ ನನಗೆ ರೂಮ್ ಇಲ್ಲ ಅಂತ ಹೇಳಿದ್ರೆ ಹೇಗೆ ಹೇಳು ರೂಮ್ ಕೊಡ್ಲೇಬೇಕು ಅಂದ್ರೆ ಓಹ್ ನಿಮ್ಮ ಅಪ್ಪನ್ ಕೇಳೋದ್ಲಾ ನೋಡೋ ನಾನ್ ನಿಮ್ಮ ಅಪ್ಪನ್ ಕೇಳಿ ಅವ್ನ್ ಕುಂಟ್ಕಾಲ ಹಾಕೊಂಡ್ ಬಂದ್ಬಿಟ್ಟು ರೂಮ್ ಕೊಡೋ ಅಷ್ಟೊತ್ತಿಗೆ ನಾನು ರೂಮ್ ಖಾಲಿ ಮಾಡ್ಕೊಂಡು ಹೋಗೋ ಟೈಮ್ ಬಂದ್ಬಿಡುತ್ತೆ ನಮ್ಮ ಅಪ್ರಾಣೆಗೂ ನಿಮ್ಮ ಅಪ್ಪನ್ ಕೇಳಕ್ ಆಗಲ್ಲ ನೋಡ ನಾನು ಯಾವಾಗ್ಲೂ ನಿನ್ನೆ ಕೇಳೋದು ನಿನ್ನೆ ಕೊಡೋದು ರೂಮ್ ಕೊಡ್ಲೇಬೇಕು ಗೊತ್ತು ನನ್ಗೆ ಕರ್ತ್ಯ ಅಂತ ಕಿಲಾಡಿ ಪುಟ್ಟಿ ರೂಮ್ ತೋರಿಸ್ತೀನಿ ಅಂದ್ಬಿಟ್ಟು ತೋಟ ತೋರಿಸ್ತಾ ಇದ್ದಲ್ಲ ಏನ್ ಸಮಾಚಾರ ನಿಮ್ಮ ಅಪ್ಪನ ಹತ್ರ ಕರ್ಕೊಂಡ್ಬಿಟ್ಯಾ ಗುಡ್ ಮಾರ್ನಿಂಗ್ ನರ್ಸಯ್ಯ ಯಾಕಂದ್ಕೊಳಪ್ಪ ಕುಂಟ ಅಂತ ನನ್ ಕುಂಟ ಅಂದಂತೆ ನೀನು ಎಲ್ಲಾದ್ರೂ ಉಂಟೆ ನರ್ಸಯ್ಯ ನಿನ್ ಕುಂಟ ಅಂತೀನ ನಾನು ಅವಳು ಕುಂಟಿ ಅಲ್ಲಲ್ಲ ದಾನ್ ಕುಂಟ ಅಲ್ಲಲ್ಲ ದಾಂಡಿಯ ಕುಂಟ ಇದು ನನ್ನ ಸ್ವಂತ ಅರಮನೆ ಇದ್ದ ಹಾಗೆ ನೀನ್ ರಾಜ ಇದ್ದ ಹಾಗೆ ಅವಳೇನೋ ಸನ್ನೆ ಮಾಡ್ತಾಳೆ ನೀನೇನೋ ಅರ್ಥ ಮಾಡ್ಕೊ ಏನೋ ಇಲ್ಲ ಅವಳು ಒಂದೊಂದು ಸನ್ನೆ ನಂಗೆ ಚೆನ್ನಾಗಿ ಗೊತ್ತಾಯ್ತದೆ ಬಂದಿರೋ ತಾಪತ್ರೆ ನೋಡು ರೂಮ್ ಇಲ್ಲ ಗೇಮ್ ಇಲ್ಲ ಸುಮ್ಮನೆ ಹೋಗ್ ಜಗ್ ಕೆಲಸ ಮಾಡ್ಬಿಡೋದು ತಲೆದಪ್ಪ ಬಂದ್ಬಿಡೋದು ಯಾಕೆ ಯಾರಾದ್ರೂ ಬಂದಿದ್ದಾರೇನೋ ಯಾರು ಬಂದಿಲ್ಲ ಅಸಯ್ಯ ನೋಡೋ ನಾನು ಯಾವಾಗಲೂ ಇಲ್ಲಿಗೆ ಬರೋದು ನೀನೇ ನನಗೆ ರೂಮ್ ಕೊಡೋದು ನೀನೇ ಹೇಳಬಿಟ್ಟೆ ಒಳ್ಳೆಯ ಸ್ವಾಮಿ ಬಂದೆ ಯಾವ ರೂಮ್ ಹೇಳು ಅಂತೀರಾ ನೋ 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 ಚೇ 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 ಅದಾಗೋಕ್ ಸಾಧ್ಯವೇ ಇಲ್ಲ ಅವರಲ್ಲಿ ಇವರಲ್ಲಿ ಅವರು ಧರ್ಮರತ್ನಾಕರ ಹೌದ್ರಿ ಅವ್ರ ಕಾಲೇಜ್ನಲ್ಲೇ ನಾನು ನಂಬಲ್ಲ ನಮಸ್ಕಾರ ಸರ್ ಸರ್ ನಾನು ನಿಮ್ ಕಾಲೇಜ್ನಲ್ಲೇ ಓದಿದ್ದು ನಿಮ್ದೇ ಅಲ್ವ ಸರ್ ಕಾಲೇಜ್ ಅದು ಸರ್ ನೀವೇನ ಸರ್ ಕಟ್ಸಿದ್ದು ಏನ್ರಿ ಹೌದ್ರಿ ಸರ್ ನೀವು ಕಾಲೇಜ್ ಕಟ್ಸಿದ್ದೀರಾ ಹೌದ್ರಿ ಅಂತೀನಿ ಅದು ನಮ್ ತಾತ ಕಟ್ಸಿದ್ದು ರೀ ನಮ್ ತಾತ ಅವ್ರ ಹೆಸರು ರಾವ್ ಬಹದ್ದೂರ್ ಧರ್ಮರತ್ನಾಕರ ಸಂಜೀವ್ ಅಂತ ಬಹಳ ದೊಡ್ಡ ಮನುಷ್ಯರು ನಾನು ಅವ್ರ ಮೊಮ್ಮಗ ನಾನು ಅದೇ ಕಾಲೇಜಲ್ಲೇ ಓದ್ದೆ ನಿಮಗಲ್ರಿ ಅಲ್ಲೇ ತಿರ್ ನೋಡ್ತೀರಾ ಕೂತ್ಕೊಳ್ರಿ ಹುಟ್ಟಿಗೆ 2 ವರ್ಷ ಇರ್ಬೋದು ಅವ್ರೊಬ್ಬ ಕಂಕಾಗಿ ಎತ್ಕೊಂಡು ಕತ್ತೆ ಮಾಡಿ ಬರ್ತಿದ್ದಾಗ ಜಾರಿ ಬುದ್ದು ಬಿಟ್ರು ನಾನು ಅಲ್ಲಿ ಅಷ್ಟೇ ಬೆಂಗಳೂರು ಅಷ್ಟೇ ಎಲ್ಲ ಮಾಡಿಸ್ತೆ ಏನು ಪ್ರಯೋಜನ ಆಗಲಿಲ್ಲ ಅಲ್ಲಪ್ಪ ಪುಟ್ಟಿಗೆ ಮಾತ್ ಬರಲ್ಲ ಅನ್ನೋದು ಒಂದೊಂದು ಬಿಟ್ರೆ ಯಾವ ಹೆಣ್ಣು ಕಮ್ಮಿ ಇರ ಹೇಳು ಆ ಚಾಲಾಕು ಆ ನಡವಳಿಕೆ ಆ ಚಟುವಟಿಕೆ ಆ ರೂಪ ಬಲು ಅಪರೂಪ ಅಲ್ವಾ ಸರ್ ತಮ್ಮಂಗೆ ಎಷ್ಟೋ ಜನ ದೊಡ್ಡ ಮನಸ್ಸು ಇಲ್ಲಿಗೆ ಬರ್ತಾ ಇರ್ತಾರೆ ನಾನು ಕೇಳ್ತಾನೇ ಇರ್ತೀನಿ ನಮ್ಮ ಪುಟ್ಟಿಗೆ ಯಾವ್ದಾದ್ರೂ ಒಂದು ಬಗೆಯಲ್ಲಿ ಸಹಾಯ ಮಾಡಿ ಅಂತ ಅಂತಾರೆ
ಬಿಡ್ತಾರೆ. ಏನು ಉಪಕಾರ ಬೇಕು ಹೇಳಿ? ನನಗೆ ಅವಳ ಮೇಲಿರೋ ಅನುಕಂಪದಲ್ಲಿ ನಾನೇನಾದ್ರೂ ಸಾವುಕಾರನಾಗಿದ್ದಿದ್ರೆ ದುಡ್ಡನ್ನ ಹಾಗೆ ಬಿಸಾಕ್ತಿದ್ದೆ, ಗೊತ್ತಾ? ಅದಕ್ಕೆ ನಾನಿಲ್ವೇನ್ರಿ? ಕೂತ್ಕೊಳ್ರಿ. ಮಿತಿ, ನಿನ್ಗೆ ಎಷ್ಟು ಬೇಕು ಹೇಳಿ, ನಾ ಕೊಡ್ತೀನಿ. ನನ್ನ ನೋಡಿ, ಬಿಟ್ಟಿಸ್ಕೊಳ್ಳೋ ದುಡ್ಡು ಭಿಕ್ಷಾನೆ. ಗಂಡು ಭಿಕ್ಷಾ ಬಿಡೋದೇ ಅವಮಾನ. ಇನ್ನು ಹೆಣ್ಣು ಮಗಳಿಗೋಸ್ಕರ ಕೇಳೋದು ಸಾನೇ ಅಸಹ್ಯ. ಮೇಟಿ, ಈ ವರ್ಷ ಅಂಗವಿಕಲರ ವರ್ಷ. ಪ್ರಪಂಚದಲ್ಲಿರೋ ಕುರುಡ್ರು, ಕಿವುಡ್ರು, ಮೂಗ್ರು, ಕೈಕಾಲಿದ್ದವ್ರಿಗೆಲ್ಲ ಎಲ್ಲಾ ದೇಶದ ಸರ್ಕಾರದವರು ಸಹಾಯ ಮಾಡ್ತಾರಂತೆ. ಹೌದೌದು, ನಾನು ಪೇಪರ್ ಓದಿದ್ದೆ. ನೋಡ್ರ, ಅದೆಲ್ಲ ಬುದ್ಧಿಯವರಿಗೆ ಗೊತ್ತಿಲ್ಲ. ಇನ್ನು ನಮ್ಮಂತ ಗರೀಬರಿಗೆ ಹೆಂಗ್ ಗೊತ್ತಾಯ್ತದೆ ಬುದ್ಧಿ? ನೀನೇನು ಯೋಚನೆ ಮಾಡಬೇಡ ಮಿತಿ, ನನಗ್ ಗೊತ್ತಿರೋ ಕಡೆ ಏನಾದ್ರೂ ಒಂದು ಏರ್ಪಾಟ್ ಮಾಡೋಣ. ಮಾತ್ ಬರಂಗೆ ಏನಾರು ಔಷಧಿ ಕೊಟ್ಟಾರ ಬುದ್ಧಿ? ನಾನ್ ಹೇಳಿದ್ರೆ ಯಾರಾದ್ರೂ ದೊಡ್ಡ ಡಾಕ್ಟರ್ ಬಂದು ಪುಟ್ಟಿಗೆ ಮಾತು ಬರೋ ಹಾಗೆ ಮಾಡ್ತಾರೆ. ಇಲ್ಲ ಯಾವ್ದಾದ್ರು ಕುಶಲ ಕಲೆ ಕಲಿಸಿ ತನ್ನ ಕಾಲ ಮೇಲೆ ತಾನು ನಿಲ್ಲೋ ಹಾಗೂ ಮಾಡ್ಬೋದು. ಏನು ಯೋಚನೆ ಮಾಡಬೇಡ. ಅಷ್ಟು ಮಾಡಿಕೊಡಿ ನನ್ನ ದುಡ್ಡಿಯ. ಈಗೇನು ಅವಳು ಮದುವೆ ಮಾಡಕ್ಕೆ ನಿನಗೆ ಸಾಧ್ಯನೇ ಇಲ್ವಲ್ಲ? ಅದೇ ಹಂಗನ್ಬಿಟ್ರೆ ಸ್ವಾಮಿ, ನಂಗ್ ಕೊಡು ಅಂತ ಒಬ್ಬ ಐನಾತಿ ಹುಡುಗ ಗೋಳ ಕೊತ್ತವನೆ. ಬುದ್ಧಿ ನೆಚ್ಕಿಲ್ಲ ಅಂತ ನಾನೇ ಹೇಳ್ದ. ಸರಿ ಸರಿ, ಅವನು ಬಂತ ಸಿಕ್ತ ಅಂತ ಸುಮ್ನೆ ಗಂಟ ಕಳಿಸ್ಬಿಡ್ಬೇಡ. ವಯಸ್ಸಾಗೋಗ್ಬಿಡುತ್ತಲ್ಲ ದೇವರು. ಏನ್ ಹೇಳ್ತಾ ಇದೆಯಾ ಮೇಟಿ ನೀನು? ನನಗ್ ಹಾಗನ್ನಿಸ್ತಾ ಇಲ್ಲ. ಹೌದು ಸರ್, ನನಗೆ ಹೌದು ಸರ್. ಇವ್ರೆ ಹಿಂದೂದ ಎಮ್ಮೆ. ನಿಮಗ್ ಹಾಗನ್ಸುತ್ತ? ಇಲ್ಲ ಸರ್. ನಿಮ್ಗೆ? ನನಗೂ ಅನ್ನಿಸ್ತಾ ಇಲ್ಲ. ಏನ್ ಮಾಡೋದು ಸರ್? ಬೆಂಗಳೂರಿನಲ್ಲಿ ಬಾಯಿ ಬಡ್ಕೋಕ್ಕೂ ಟೈಮ್ ಇಲ್ಲ ಸರ್. ಹುಚ್ಚ ಆಸ್ಪತ್ರೆ ಇದೆ ಅಷ್ಟೇ. ನಾನು ಎಮ್ಮೆ ಸರ್. ತಾಲೂಕಿಗೆ ಬಂದೆ, ಅರ್ಜಿ ಬರ್ಕೊಡೋದು, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ, ಫೀಸ್ ವರ್ಕು ಕಾಸು ಕಡಿಮೆ. ಈ ಊರ್ನಲ್ಲೂ ಜಾಸ್ತಿ ಹಣ ಇಲ್ಲದೆ ಯಾರು ರೂಮ್ ಬಾಡಿಗೆ ಕೊಡಲ್ಲ. ಅದಕ್ಕೆ ದೊಡ್ಡ ಶಿಫಾರಸ್ ಮಾಡಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಒಂಥರ ಪರ್ಮನೆಂಟ್ ಗಿರಾಕಿ ಆಗ್ಬಿಟ್ಟಿದ್ದೀನಿ ಇಲ್ಲಿ. ಪುಟ್ಟಿ ಏನ್ರಿ ಅದು? ಏನು ಉಂಡೆ? ಏನಿಲ್ಲ ಸರ್. ಸಿಡ ಕೂತ್ಕೊಳ್ರಿ. ಥ್ಯಾಂಕ್ ಯು ಸರ್. ಜೈಲಿಂದಲ್ಲ, ನನ್ನ ಹೆಂಡತಿ ಕಾಟದಿಂದ. ಅವಳು ಕಾಟ ತಡಿಲ್ಲ ಅಂತೆ ಮನೆ ಬಿಟ್ಟು ಬಂದ್ಬಿಟ್ಟೆ. ಅವಳು ಪರಮಾಶಿ ಆದ್ರೆ ಪರಮ ಪಂಚಾಯ್ತಿ. ಒಬ್ರ ಐಶ್ವರ್ಯನ ಒಬ್ರು ಹಂಚ್ಕೋಬಾರ್ದು, ಒಬ್ರು ಪುಣ್ಯನ ಒಬ್ರು ಹಂಚ್ಕೊಳಕ್ ಆಗೋಲ್ಲ. ಒಬ್ರು ಹೆಂಡತಿನ ಗೊತ್ತಾಯ್ತ್ರಿ, ಬಾಟ್ಲ್ ಹಂಚ್ಕೋಬೇಕು ತಾನೆ. ಎಷ್ಟು ಸೂಕ್ಷ್ಮ ಬುದ್ಧಿ ನಿಮ್ದು. ಅಷ್ಟಲ್ದೆ ಧರ್ಮರತ್ನಾಕರ ಸಂಜೀವರಾಯರು ಅಂತ ಹೇಳ್ತಾರ ನಿಮ್ಗೆ? ಓಹೋ, ಧರ್ಮ ದಬಾಯಿಸ್ಕೊಂಡು ಹೇಗೆ ಇಚ್ಛೆ ಬರ್ತಾ ಇದೆ ನೋಡಿದ್ರ? ಇಷ್ಟಕ್ಕೆಲ್ಲ ಬಂದ್ಬಿಟ್ಟಿದ್ದ, ಯಾಕೆ ಬರ್ಲಿಲ್ಲ? ಮೋದ್ ನನ್ನ ಮಗನ ಮುಖ ನೋಡದೆ ಹೋದ್ರೆ ಈ ಆಳ ಜೀವಕ್ಕೆ ಇಷ್ಟನೇ ಬರುತ್ತಿಲ್ಲ. ಹಿಂಗೆಲ್ಲ ಮಾತ್ರ ಹೆಂಗಪ್ಪ? ಒಟ್ಟಾರೆಲ್ಲ ಹೊಟ್ಟೆ ಮಾಡು, ರಾತ್ರಿ ಹೊತ್ತು ಬಸಿ ಉಂಡು ಮಲ್ಕೊಳ್ಳೋದ್ಬಿಟ್ಟು ಹಿಂಗೆಲ್ಲ ಕುಡಿದು ಶರೀರ ಹಾಳು ಮಾಡ್ಕೊಂಡ್ರೆ ನಮಗೆ ಯಾರಪ್ಪ ದಿಕ್ಕು? ಅವು ಈ ಬಾಟ್ಲಿ ಮೇಲೆ ನಾನೇ ಇಟ್ಟು ಹೇಳ್ತೀನಿ, ಇನ್ಮ್ಯಾಗ ನಾನು ಕುಡಿಯಕ್ಕಿಲ್ಲ. ಹೋಗ್ ಹೋಗ್ ಮಲ್ಕ.
ಗಂಡು ಗದವ್ವ ಬಡಾಡ್ತಿದ್ರವ್ವ ಬಿಡಿಸೋವರ್ ಯಾರಿಲ್ಲ ಕಳ್ಳಿ ಸಾಲ ಕುಂತೈತಿ ಕೈ ಮಾಡಿ ಒದರ್ತೈತಿ ಬಾಯಿ ಮಾಡಿ ಒದರ್ತೈತಿ ಸ್ಟೇಪ್ 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 ಈ ಕಾಗದ ಬರೀತಾ ಇರುವಾಗ ನೀನು ಒಬ್ಬಳೇ ಕೂತು ಯೋಚನೆ ಮಾಡ್ತಾ ಇರಬಹುದು. ಹೇಳ್ದೆ ಕೇಳ್ದೆ ಎಲ್ಲಿಗೋ ಹೋದ ಅಂತ ನಿನಗೆ ಸಿಟ್ಟು ಬಂದಿರ್ಬೋದು. ನನಗೂ ನಿನ್ ಜ್ಞಾಪಕ ಬರ್ತಾ ಇದೆ. ಇಲ್ಲಿಯ ಈ ಸೊಬಗು ಸೌಂದರ್ಯ ಎಷ್ಟು ಮೋಹಕವಾಗಿದೆ. ಸುಳಿಗಾಳಿಯಲ್ಲಿ ವಾಲಾಡೋ ಮರಗಿಡಗಳು, ಈ ಹಸಿರು, ಈ ನೀರು, ಇನ್ನೊಂದು ಕಾಡು ಹೂವು, ಅದರ ಹೆಸರು ಪುಟ್ಟಿ, ಕೆಲಸದ ಹುಡುಗಿ. ಎಷ್ಟು ಸುಂದರವಾಗಿದ್ದಾಳೆ ಗೊತ್ತಾ? ಅಪ್ಸರೆ ಇದ್ದಾಗಿದ್ದಾಳೆ. ಅಯ್ಯಪ್ಪ, ಇದು ಬರೆದ್ರೆ ನನ್ನ ಹೆಂಡತಿ ತಿಥಿ ತಿಥಿ ಮಾಡ್ಬಿಡ್ತಾಳೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ತಾವು ಪೊಲೀಸ್ನವರಾ? ಯಾಕೆ ಪೊಲೀಸ್ ಕಂಡ್ರೆ ಭಯನಾ? ಹಾಗೇನಿಲ್ಲ, ನಮ್ಮ ಫ್ರೆಂಡ್ ಒಬ್ಬ ಪೊಲೀಸ್ ಆಫೀಸರ್ ನಿಮ್ಮ ಹಾಗೆ ಇದ್ದ, ಅದಕ್ಕೆ. ಅಲ್ವಲ್ಲ? ಪ್ಲೀಸ್. ನನ್ನ ಹೆಸರು ನಿತ್ಯಾನಂದ್ ಚಕ್ರಪಾಣಿ ಅಂದ್ಬಿಟ್ಟು. ಅದಕ್ಕೆ ಚಕ್ರ ತಿರುಗ್ತಾನೆ ಇರ್ಬೇಕಾಗುತ್ತೆ. ಬೆಳಗ್ಗೆ ಬೊಂಬಾಯಿ, ಮಧ್ಯಾಹ್ನ ಮದ್ರಾಸು, ರಾತ್ರಿ ರೈಲು, ಬೆಳಗ್ಗೆ ಬೆಂಗಳೂರು. ವ್ಯಾಪಾರ ವ್ಯವಹಾರ. ತಮ್ಮ ಉದ್ಯೋಗ ಏನೋ ಗೊತ್ತಾಗ್ಲಿಲ್ಲ. ಮಿಸ್ಟರ್ ನಿಮ್ಮನ್ನೇ? ನಂದ ಕಾಲೇಜಲ್ಲಿ ಫಿಲಾಸಫಿ ಲೆಕ್ಚರರ್. ಓ, ಅಂದ್ರೆ ಗಂಟೆ ಹರ್ಕೊಂಡು ಕೆಲಸ ಮಾಡೋದು. ನಂದು ಅಷ್ಟೇ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದ್ ಸೆಕೆಂಡ್ ಪುರ್ಸೊತ್ತಿಲ್ಲ ನೋಡಿ. ನಮ್ಮಿಬ್ಬರು ಫ್ರೆಂಡ್ಶಿಪ್ ಎಷ್ಟು ಹೊಂದ್ಕೊಂಡಿದೆ. ಏನೋ ಬರೀತಾರೋ ಆಗಿದೆ. ಕಾಗ್ದ ಯಾರಿಗೋ? ಯಾಕೆ? ಯಾಕಿಲ್ಲ. ಅಥವಾ ಇನ್ನಾವುದೇ ಬಂಟನ್ನು ಬೆಳೆಯದೆ ಒಂದು ಬಗೆಯ ಕಾಗದದಿಂದ ಗೋಡೆಯನ್ನು ಅಲಂಕರಿಸಬಹುದು. ಗೋಡೆಗೆ ಅಂಟಿಸುವ ಕಾಗದದಲ್ಲಿ ಮತ್ತೊಂದು ಬಗೆಯುಂಟು. ಅದನ್ನು ಮನೆಗೋಡೆಗಳಿಗೆ ಹಾಕಿದರೆ ಅದರ ಮೇಲೆ ನೊಣ, ಸೊಳ್ಳೆ ಅಥವಾ ಇನ್ನಾವುದಾದ್ರೂ ಕ್ರಿಮಿಕೀಟಗಳು ಕುಳಿತರೆ ಅವು ಸತ್ತು ಹೋಗುತ್ತದೆ. ನೋಡಿದ್ರಾ, ನನ್ ಮಾತು ಎಲ್ಲಿ ಕೇಳ್ತೀರಾ ನೀವು? ಅದಕ್ಕೆ ಈ ಗೋಡೆಗಳಿಗೆ ವಾಲ್ ಪೇಪರ್ ತಂದು ಹಾಕಿಂದೆ. ಈ ಸೊಳ್ಳೆಗಳಿಂದ ಮನೆಯಲ್ಲಿ ಇರಕ್ಕಾಗಲ್ಲ. ನನ್ ಮಾತು ಎಲ್ಲಿ ಕೇಳ್ತೀರಾ ನೀವು? ಅಡಿಗೆ ಮನೆಗೆ ಲಿನೋಲಿಯಂ ನಂತೆ ಕಾಣುವ ನೆಲವನ್ನು ಕಾಗದದಿಂದ ಮಾಡಬಹುದು. ನೆಲವನ್ನು ಮಾಡುವಾಗ ಈ ವಿಶಿಷ್ಟ ರೀತಿಯ ಕಾಗದನ್ನು ಉಪಯೋಗಿಸಬೇಕು. ಯಾಕ್ರಿ ಸ್ಟಾಪ್ ಮಾಡ್ಬೇಕು? ಆಗ್ತಾ ಇದೆ ಮಲ. ಅದಕ್ಕೆ ನಾನೇನ್ ಮಾಡ್ಬೇಕು? ಪ್ರೀತಿ ಮಾಡ್ಬೇಕು. ಮೈ ಗಾಡ್, ಕಾಲೇಜಿಂದ ಮನೆಗೆ ಬಂದ್ರೆ ನಿಮ್ಗೆ ಬೇರೆ ಕೆಲಸನೇ ಇಲ್ವೇ? ಮತ್ತೆ ಬ್ಯೂಟಿಫುಲ್ ಆಗಿದ್ಯಾ? ಅಯ್ಯೋ, ಮತ್ತೆ ಬಿಟ್ಟಿದೆ.
ಮೀಟಿಂಗ್ ಇದೆ ರೀ. ಹಲೋ, ಹಾಯ್ ಶಶಿನಾ. ಲೇ, ನಾನ್ ಮೀಟಿಂಗ್ ಬರ್ತಾ ಇದ್ದೀನಿ ಕಣೆ. ಏನು ನಿಮ್ಮನೆ ನಾಯಿ 4 ಮರಿ ಹಾಕ್ತಾ? ಲೇ, 4 ಮರಿಲಿ ನನ್ಗೊಂದು ನಾಯಿ ಮರಿ ಕೊಡಲ್ವಾ? ನೋಡು, ನಂಗೆ ಕಪ್ಪು ಬಿಳಿ 2 ಮಿಕ್ಸ್ ಆಗಿರೋ ನಾಯಿ ಬೇಕು. ಹಾ, ತಾಯಿ ನಾಯಿ ಹುಷಾರಾಗಿದ್ಯಾ? ನೋಡು, ಹೆಚ್ಚಿಗೆ ರೊಕ್ಕಸ್ ಮಲಗ್ಸು. ಮ್ಯಾಟ್ ನೀನಿಲ್ಲ, ಗೇಟ್ ನೀನಿಲ್ಲ. ನಾನ್ ಬರ್ತಿದ್ದೀನಿ ಕಣೆ. ಹಾ, ಬೇರೆ ನಿಮ್ ಸ್ಕೂಟರ್ನಲ್ಲಿ ನಂಗೆ ಸ್ವಲ್ಪ ಸಮಾಜ ತನಕ ಬಿಟ್ಬಿಡ್ತೀರಾ? ಸಮಾಜಕ್ಕ ನಾನು ಇವತ್ತು ನಿನ್ನ ರೂಮ್ನಿಂದ ಆಚೆ ಬಿಡೋದಿಲ್ಲ. 2-3 ದಿನದಿಂದ ನೆಂಟ್ರು ಅಂತ ಕೈಗೆ ಸಿಕ್ಕಿಲ್ಲ. ಬಾರೇ ಚೆನ್ನಾಗಿದೆ ಕಣ್ರಿ. ಪ್ರಾಣ ಹೋಗ್ತಿರುವಾಗ ವೀಣೆ ಬಾರ್ಸು ಅಂದ್ರಂತೆ. ಬೆಳಗಿನ ಹೊತ್ತು ಚಂದ್ರನ್ ಕರೆದ್ರೆ ಬರ್ತಾನ? ನೋಡಿ, ಹಗಲಲ್ಲಿ ನೀವು ಲೆಕ್ಚರರ್, ನಾನು ಲೆಕ್ಚರರ್. ರಾತ್ರಿ ಹೊತ್ತು ಮಾತ್ರ ನಾವಿಬ್ರು ಗಂಡ ಹೆಂಡತಿ. ಓಕೆ? ಅಯ್ಯೋ, ನಾನು ರಕ್ಷಣೆ ಮಾಡ್ಕೋಬೇಕು. ಪಟಾಕಿ ಅಂಗಡಿ ಬೆಂಕಿ ಬಿದ್ದ ಆಯ್ತು. ದೇವ್ರೆ, ಇವಳನ್ನ ಮೂಗಿ ಮಾಡ್ಬೇಡಪ್ಪ. ಏನ್ರಿ, ನನಗ್ ಶಾಪ ಹಾಕ್ತಿದ್ದೀರೇನ್ರಿ? ನಾನು ಯಾಕ್ರಿ ಮೂಗಿ ಆಗ್ಲಿ? ಅಲ್ವೇ, ನೀವು ಹೇಳೋದನ್ನೆಲ್ಲ ಕೇಳೋದಕ್ಕೆ ನನಗೆ ಬರೀ ಕಿವಿ ಮಾತ್ರ ಅಲ್ಲ, ಬಾಯಿನೂ ಇದೆ. ಹೆಂಗಸರಿಗೆ ಮಾತಾಡೋ ಹಕ್ಕಿದೆ. ನನಗಿನ್ ಟೈಮ್ ಇಲ್ಲ. ನಾನು ಬರ್ತೀನಿ ಮೀಟಿಂಗ್ ನಾಯ್. ಎಷ್ಟೊತ್ತಿನಲ್ಲಿ ಯಾಕೆ ಅಲಂಕಾರ? ಏಕಮ್ಮ, ಅಲ್ಲೇನ್ ಮಾಡ್ತಿದ್ಯಾ? ಈ ಹೊತ್ತಿನಲ್ಲಿ ಒಡವೆ ಹಾಕೋಬೇಕಾ? ಅದನ್ನೆಲ್ಲ ತೆಗೆದಿಟ್ಟು ಬಾ. ನೋಡ್ರಿ, ನನಗಿಷ್ಟ, ನಾನು ಹಾಕೋತೀನಿ. ನೀವೆಷ್ಟೇ ಹೇಳಿದ್ರು ನಾನ್ ಮಾತ್ರ ಈ ಒಡವೆ ತೆಗಿಯೋಲ್ಲ. ಬೇಡ, ಅದನ್ನು ಹಾಕೊಂಡೇ ಬಾ. ಏ ಕಣ್ಣು, ನೀನೆಲ್ಲಿ ಹೋದ್ರು ನಾ ಬಿಡಲ್ಲ. ಇವತ್ತು ನೀ ನನ್ನ ಜೊತೆ ಇರ್ಬೇಕು. ಏನ್ರಿ ಇದು ನಿಮ್ ಹುಡುಗಾಟ? ಮಕ್ಳು ಮರಿ ಆದ್ರೂ ನಿಮ್ ಚಪ್ಲ ಹೋಗ್ಲಿಲ್ವಲ್ಲ? ಚಪ್ಲ ಇರೋದ್ರಿಂದ ತಾನೇ ಈ ಮಕ್ಕಳು ಮರಿಯಲ್ಲ. ಬಾ ಬಾ ಬಾ. ಬೇಡ್ರಿ ಬೇಡ್ರಿ. ಓ, ಮರ್ತಿದೆ, ಇವತ್ ಮಂಗಳಗೌರಿ ವ್ರತ, ನಾನು ಹೋಗ್ಲೇಬೇಕು. ಬಿಡ್ರಿ ಬಿಡ್ರಿ.
ಕಂಪಾಗಿರೋ ತಾವರೆ ಹೂವು. ಏನು ಹೊಳಪು, ಏನ್ ನುಡುಪು, ಎಷ್ಟೊಂದು ಮುದ್ದು. ನೀನಪ್ಸರೆ ಪುಟ್ಟಿ, ನೀನಪ್ಸರೆ. ಧರ್ಮರತ್ನಾಕರ ಸಂಜೀವ್ ರಾಯ್ರೆ, ಏನು ಕನಸು ಕಾಣ್ತಾ ಇದ್ದೀರಾ? ಯಾಕ್ರಿ, ಏನ್ರಿ ಬೇಕು ನಿಮ್ಗೆ? ಇದು ನಂದು ಹೇಳ್ದ ಕೇಳ್ದ ಯಾಕ್ರಿ ಒಳಗ್ ಬಂದ್ರಿ? ಬಾಗಿಲು ತೆಗ್ದಿತ್ತು, ನಿಮ್ ಬಾಯಿ ಯಾರನ್ನೋ ಕರೀತಿತ್ತು, ಅದಕ್ಕೆ ನಾನು ಬಂದೆ. ಯಾರನ್ನಾದ್ರೂ ಹೆಸರಿಟ್ ಕರದ್ನ? ಇಲ್ಲ, ಆತರ ಇದ್ದಿದ್ರೆ ಅವ್ರನ್ನ ನನ್ನ ಜೊತೆಲಿ ಕರ್ಕೊಂಡ್ ಬಂದ್ಬಿಡ್ತಾ ಇದ್ನಲ್ಲ. ಇಲ್ಲ, ಕಳಿಸ್ತಾ ಇದ್ನಲ್ಲ. ಬೇಡ ಬೇಡ ಬೇಡ, ನನಗೆ ಯಾರು ಬೇಡ, ನೀವು ಬೇಡ. ಏನಾಯ್ತು? ಕಾಲ್ ಮುರಿದೋಯ್ತಾ ಗಿಡಕ್ಕೆ? ಅಯ್ಯೋ ಪಾಪ. ನಾನು ಇಲ್ಲಿ, ನೀನು ಮುಂದೆ, ನಾನು ನೀನು.
ಚೆನ್ನಾಗಿದೆ. 100 ವರ್ಷ ಆಯಸ್ಸು. ಚಿಕ್ಕ ಗಂಡಾಂತರ ಇದೆ, ಅದು ದಾಟ್ಬಿಟ್ರೆ ಪರವಾಗಿಲ್ಲ. ಅದೃಷ್ಟ ತುಂಬಾ ಚೆನ್ನಾಗಿದೆ. ತುಂಬಾ ಪ್ರಯಾಣ ಇದೆ, ಒಳ್ಳೆ ಪ್ಲೇನ್ ನಲ್ಲಿ. ಬಿಟ್ಟಿಲ್ಲ ಕೊಡು, ಇನ್ನೂ ಹೇಳೋದಿದೆ. ಬಡ್ಡಿ ಆಗ್ತದೆ. ಇನ್ನೊಂದು ಸಲ ಅವಳು ಮುಟ್ಟಿದ್ರೆ ಕೈ ಕತ್ತಿ ಸಾಕ್ಬಿಟ್ಟು ನೋಡು. ಯಾರ ಕೈನಾ? ಪುಟ್ಟಿ ಕೈನಾ? ಅಯ್ಯೋ ಪಾಪ, ಎಷ್ಟ್ ಚೆನ್ನಾಗಿದೆ. ಏನ್ ಸಮಾಚಾರ? ನಾನು ಪುಟ್ಟಿ ಕೈ ನೋಡಿ ಜ್ಯೋತಿಷ್ಯ ಹೇಳ್ತಾ ಇದ್ದೆ, ಅಷ್ಟೆಲ್ಲ ಅವಸರ ಪಟ್ಬಿಟ್ಟಿಯಲ್ಲ ನೀನು. ಎಲ್ಲ ತಾಯಿ ಗಂಡ ನ್ಯಾಯವಾಗಿ ದುಡ್ದು ಹೊಟ್ಟೆವರಕ್ಕೆ ಯೋಗ್ಯತೆ ಇಲ್ಲದೆ ನನ್ನ ಮಗನೇ ಆ ಬಾಯಿ ಬರೆದ ಹುಡುಗಿಗೆ ಮೋಸ ಮಾಡ್ಬೇಕು ಅಂತಿದ್ದೀಯನಾ? ಏನ್ ನಡ್ಸೋಣ ನೀನ್ ಹೇಳೋ ಮಾತು? ಟೋಪಿ ಹಾಕ್ಬೇಕು, ಮೋಸ ಮಾಡ್ಬೇಕು ಅಂದ್ರೆ ಸಿಟಿಲಿ ಗಂಡಸರು ಅಂತ ತುಂಬಾ ಜನ ಇದ್ದಾರೆ. ಬ್ಯಾಡಿ ಕಂಡ್ರು ನಿಮ್ಮ ನೆತ್ತು ಹೆಣ್ಣು ಜನ್ಮಕ್ಕೆ ಮರವಾದಿ ಪಡೋದು ಕಂಡಿರೋ. ಅದ್ರಾಗು ಕಣ್ಣು ಬಾಯಿ ಕೈ ಕಾಲು ಹೂವಾಗಿ ಒಂದು ಕಂಡ್ರೆ ಹೊಟ್ಟೆ ಹುಟ್ಟಿದ ಕನ್ನಮಗಳಂತೆ ಕಾಣ್ಬೇಕು. ಹಂಗ್ ಮಾಡಕ್ಕೆ ಶಕ್ತಿ ಇದೆ ಹೋದ್ರೆ ಗಣಸೆ ಅಲ್ಲ ಅಂತ ಸೀರೆ ಉಟ್ಕೋಬೇಕು.
ಧರ್ಮರತ್ನಾಕರ್ ಅವ್ರ ಕಾರ್ ಹೊರಟಾಯ್ತಾ? ಓ, ಮಿಸ್ ಮಾಡ್ಕೊಂಡ್ಬಿಟ್ನಲ್ಲಪ್ಪ, ನಿನ್ನೆ ಹುಡುಕ್ತಾ ಇದ್ದೆ. ಥ್ಯಾಂಕ್ ಯು ಮೇಟಿ. ಇರೋವರೆಗೂ ಅಪ್ಪ ಮಗಳು ಬಹಳ ಚೆನ್ನಾಗಿ ನೋಡ್ಕೊಂಡ್ರಿ. ಊರ್ನಲ್ಲಿ ರೂಮ್ ಸಿಕ್ಕಿದೆ, ಹೋಗ್ಬರ್ತೀನಿ. ಆಗ್ಲಿ ಸರ್, ನಾನು ಕಲೆಕ್ಷನ್ ದುಡ್ಡು ಕಟ್ಟಕ್ಕೆ ಊರಿಗೆ ಬರ್ಬೇಕು. ಈ ಪುಟ್ಟಿ ಎಲ್ಲರಲ್ಲೋ ಎಷ್ಟು ಹುಡ್ತಿದ್ರು ಪತ್ತೆನೇ ಇಲ್ಲ. ಹೋಗಿ ಬನ್ನಿ ಬನ್ನಿ, ಹೋಗಿ ಬರ್ತೀನಿ. ಸಾವುಕಾರರು, ಮೇಷ್ಟ್ರು, ಬಾಯಿ ಬಡ್ಕ, ಕೊನೆಗೆ ಈ ಪರ್ಮನೆಂಟ್ ಗಿರಾಕಿನೂ ಹೊಂಟೋದ. ಬಂಗ್ಲೆ ಖಾಲಿ. ಯಾರಾದ್ರೂ ಬಂದ್ರೆ ಇಲ್ಲೇ ಇರು ಅಂತ ಹೇಳಿ ಹೋಗವ ಅಂದ್ರೆ ಈ ಪುಟ್ಟಿ ಎಲ್ಲ ಹೊಂಟೋದ್ಲಪ್ಪ. ಒತ್ತು ಬೇರೆ ಆಯ್ತು, ಎಲ್ಲ ಹೊಂಟೋದ್ಲು. ಏನಾಯ್ತವ? ಯಾಕೆ ಮಾಡ್ತಾ ಇದೀಯಾ? ಇದುವರೆಗೂ ನಿನ್ ಸಣ್ಣನೆಲ್ಲ ಅರ್ಥ ಮಾಡ್ತೀನಿ, ಇವತ್ತೇನು ಹೊಸ ತರ ಮಾಡ್ತಿರೋದು? ಏನು ಹೇಳವ? ಹೇಳ್ಬೇಕು ಚಿಚ್ಚು, ಆ ತ್ಯಾವ್ರು ಚಿಕ್ಕ ವಯಸ್ಸಿಗೆ ನಿನ್ ಬಾಯಿ ನಿಮ್ಮಮ್ಮ ಸತ್ತು ಸುಖವಾಗಲ್ಲ, ನಾವು ಬದುಕಿ ನಿನ್ ಕಷ್ಟ ನೋಡ್ಬೇಕಾಗತ್ತಲ್ಲವ. ಸಣ್ಣ ಕೊಡವ ಎರಡು ಮೂರು ದಿವಸದಿಂದ ಈ ಕೃಷ್ಣ ಯಾಕೆ ಬರಲಿಲ್ಲ? ಮೈ ಹುಷಾರಿಲ್ಲದೆ ಎಲ್ಲಾರು ಮಲಗಿಬಿಟ್ನೋ ಏನೋ ಪಾಪ.
ಒಳಗೆ ನಿಂತಿದ್ದಾರೆ. ಏನಂತಯ್ಯ, ನೀನ್ ನನಗೆ ಲಗ್ನ ಪತ್ರಿಕೆನೇ ಕಳಿಸ್ಲಿಲ್ಲ? ಹೋಗ್ಲಿ ಬಿಡು, ನೀನು ತಾತ ಹಾಕಿದ್ದೀನತ್ತಯ್ಯ. ತಾತ ತಾತ ನಿನ್ ಮಗಳು ನಿಮ್ಮಂತೆ. ಪಾಪಿ, ಎಷ್ಟೇ ಕಷ್ಟ ಮಾಡಿದೆ, ಏನಾಗುತ್ತೋ ಅಲ್ಲಿ ಪಾಪಿ ಕಣ್ಣಲ್ಲಿ ನಾನು ನೋಡ್ಬೇಕು. ಹಾಳು ಮಾಡ್ತವನೇ ಇರಬೇಕು. ಆ 4 ಜನರಿಗೆ ಅವನು ಯಾವನಾಗಿದ್ರು ಸರಿ, ಇವತ್ತೇ ನನ್ನ ತಗೊಂಡೋಗಿ ನೇರ ಹಾಕಿದ್ರು ಸರಿ, ಅವನ ಕರ್ಣ ಕತ್ತರಿಸಿ ಈಚಾಗದೆ ಬಿಡಕ್ಕಿಲ್ಲ. ಅವ್ರು ಯಾರು ಅಲ್ಲ, ಇರ್ಲಿ, ಯಾವನ ಚಂಡಾಲ ಹೋಗ್ಲಿ. ನಮ್ ಜಡ್ಗ ಕೃಷ್ಣನೇನವ ನೋಡಿದ್ರೆ ಯಾತಕ್ಕೂ ಎದುರುಗೋಬೇಡ. ಹೇಳವ ನನ್ನ ಎದುರಾಗೆ ಬೆಂಕಿ ಹುರಿದು ಬೇಯ್ತಾ ಇದೆ ಕಣವ. ಹೇಳವ ಗಂಜಿ ಹಾಕಿ ಒಂದು ಬೀಸ ಕೊಟ್ಬಿಡವ, ಬೀಸ ಕೊಟ್ಬಿಡು. ಎಲ್ಲ ನಮ್ಮ ಕಡೆ
ಇಲ್ಲ ಕಣ ಮಾಡಕ್ಕಿಲ್ಲ. ಅಯ್ಯೋ ಶಿವ, ನನಗೆಂತ ಗತಿ ತಂದೆಯಪ್ಪ. ಹೇಳ್ಬಿಟ್ಟು ಸಾಯೋಂಗೂ ಇಲ್ಲ, ಈ ಬೇಗೆ ತಳ್ಕೊಂಡು ಬದುಕೋಂಗೂ ಇಲ್ಲ. ಹೆಂಗ್ ಹೇಳಿ ನಿಂಗೆ ಬುದ್ಧಿ? ಗಂಡಲ್ಲಿ ಬರಾದವ್ರನ್ನ ಜನ ಸೂಳೆ ಮಾಡ್ಬಿಡ್ತಾರವ್ವ, ಸೂಳೆ ಮಾಡ್ಬಿಡ್ತಾರೆ. ನಾನ್ ಸತ್ನಾಗೆ ನಿನ್ ಬಾಳು ಕಜ್ಜಿನಾಗಿಂತ ಕಡಿ ಆಗ್ಬಿಡ್ತದೆ. ನಿನ್ ಮಗನೂ ನಿನ್ನ ದೂರ ಮಾಡ್ಬಿಡ್ತದೆ. ನೀನು ಉಳ್ತು ಕೊಳ್ತು ಸಾಯ್ಬೇಕಾಯ್ತದವ, ಸಾಯ್ಬೇಕಾಯ್ತದೆ. ಒಂದು ಗಳಿಗೆ ಸುಖಕ್ಕೋಸ್ಕರವಾಗಿ ಯಾವನೋ ಪಾಪಿ ನನ್ನ ನಿನ್ನ ಇವರು ಸಹಿತ ಕೂಲಿ ಮಾಡಿಟ್ಟಲೆ, ಕೂಲಿ ಮಾಡಿಬಿಟ್ಟ. ಏನವ ಇದು? ನಿಂಗೆ ಸ್ವಲ್ಪ ಗೊತ್ತಿಲ್ವಲ್ಲ, ಇಂಥ ನಿಂಗೆ ನೆಗೆತಾನ. ಹಿಂಗೆ ಬಾಯಿ ನನ್ನ ಮಗಳ ಬಾಳು ಹಾಳಾಗೋಯ್ತು. ನನ್ನ ಮಾನ ಮರವಾದೆ ಎಲ್ಲ ಮಣ್ಣು ಪಾಲಾಗೋಯ್ತು. ನೀವು ನಮ್ಮ ದಣಿ, ನಿಮ್ಮನ್ ಬಿಟ್ರೆ ನಮ್ಮನ್ನು ಕಾಪಾಡೋರು ಯಾರವರೇ ದಣಿ? ಹೆಂಗಾರ ಮಾಡಿ ನನ್ನ ಮರವಾದೆ ಉಳಿಸ್ಕೊಡಿ ದಣಿ, ನನ್ನ ಮರವಾದೆ ಉಳಿಸ್ಕೊಡಿ, ಉಳಿಸ್ಕೊಡಿ. ನೀನೇನು ಯೋಚನೆ ಮಾಡಬೇಡ, ಇದರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ನಾಳೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಆಗಲಿ ಪತಿ. ಮಣ್ಣಿನ ಪಾಲಿಗೆ
ಇದ್ಯಾವುದೇ ಚಿತ್ರವಾಗಿದೆ ಸರ್. ಅವನ ಮಗಳನ್ನ ಕೆಡಿಸಿದ್ನಂತೆ. ಕಳ್ಳ ಬಿದ್ದ 6 ತಿಂಗಳಿಗೆ ನಾಯಿ ಬೊಗಳ್ತಂತ 2 ತಿಂಗಳಾದ್ಮೇಲೆ ಬಂದು ಕೈ ಕಾಲು ಹಿಡಿತಿದ್ರು. ಪಾಪ ಬಡವನ ಕೋಪ ದವಳಿಗೆ ಮೂಲ. ಇದು ನಿಜ, ಅದು ಸುಳ್ಳು ಅಂತ ನಾನು ಹೆಂಗೆ ಹೇಳಿದೆ ದೇವರು? ಅದನ್ನ ತಾವೇ ನಿರ್ಣಯಿಸ್ಬೇಕು. ನಮ್ಮಂತ ಬಡವ್ರ ದುಃಖ ಆ ದೇವ್ರಿಗೆ ಅನ್ಸ್ಕೊಂತ ಇಲ್ಲ. ಕೈಯಾರು ಬಿಟ್ಟವ್ರೆ. ಈಗ ಹಿಂಗೆಲ್ಲ ಹಿಂಗ್ ಮಾಡ್ಬೇಕು ಅಂತ ಹೇಳಿ ನೀವೇ ನಮಗೆ ದಾರಿ ತೋರಿಸ್ಬೇಕು ಬುದ್ಧಿ. ಅಲ್ಲಪ್ಪ, ನೀನು ಹೇಳಿದ ಈ 4 ಜನ ಅಂದ್ರೆ ಧರ್ಮರತ್ನಾಕರ ಸಂಜೀವ್, ಇಂದುಧರ್, ನಿತ್ಯಾನಂದ ಮತ್ತು ಗೌತಮ್, ಇವರಲ್ಲೇ ಒಬ್ಬ ನಿನ್ನ ಮಗಳ ಮೇಲೆ ಅತ್ಯಾಚಾರ ನಡೆಸದಂತೆ ಹಾಗೆ ಹೇಳ್ತೀಯ? ನಿನ್ನ ಮಗಳ ಮೂಕಿ, ಮಾತು ಬರೋಲ್ಲ. ಅಲ್ಲದೆ ತನಗಾಗಿರುವ ನ್ಯಾಯನ ಯಾವ ರೂಪದಲ್ಲೂ ಪರಿಚಲೋದಿಲ್ಲ ಅಂತ ನೀನು ಹೇಳ್ತಾ ಇದೀಯ. ಇಂಥದ್ರಲ್ಲಿ ಇವರೇ ಅಪರಾಧಿಗಳು ಅಂತ ಹೇಳೋದಕ್ಕೆ ಏನಾದ್ರೂ ಆಧಾರ ಇದೆಯಾ? ಆಧಾರ ಐತೆ ಬುದ್ಧಿ. ಈಗ ಈ ರಿಜಿಸ್ಟರ್ಗೆ ಆ 4 ಜನ ಹೆಸರು ಐತೆ. ಅವ್ರ ಮುಖಪರಿಚಯ ಚಂದಾಕೈತೆ. ಅವತ್ತು ರಾತ್ರಿ ಭಾರಿ ಮಳೆ ಹೋಯ್ತಾ ಇತ್ತು, ಕರೆಂಟು ಹೊಂಟೋಯ್ತು. ಇದ್ದು 4 ಜನರಿಗೆ ಕಚ್ಚೋರು ಯಾರು? ಆ ರಾತ್ರಿ ಬುದ್ಧಿ ನನ್ನ ಮಗಳು ಪುಟ್ಟಿ ಬರುವಾಗೆ ನೇಪಾಳಾಗೋಯ್ತು ಬುದ್ಧಿ, ನೇಪಾಳಾಗೋಯ್ತು. ಇವತ್ತು ತನಕ ಲೆಕ್ಕ ಹಾಕೊಂಡ್ರೆ ನಮ್ಮ ಪುಟ್ಟಿಗೆ 2 ತಿಂಗಳು ಆಯ್ತು ಅಂತ ನಿರ್ಧಾರ ಆಯ್ತು ಬುದ್ಧಿ. ಇನ್ನೇನಾದ್ರೂ ಹೇಳೋದಿದ್ಯಾ? ಇನ್ನೇನು ಹೇಳಿ ಬುದ್ಧಿ? ದೊಡ್ಡವರು, ಓದಿರೋರು, ಹಣ ಇರೋರು ಅವರ ಸುಖ ಸಂತೋಷ ಅಂತ ತಿರುಗಿ ಬರ್ತಾರೆ. ಅವ್ರ ಸಂತೋಷ ನಮ್ಮಂತ ಪ್ರಾಣ ತುಂಬುತ್ತದೆ ಬುದ್ಧಿ. ಪ್ರಪಂಚನೇ ಕಾಲದ ಮೂಗಿ ಪುಟ್ಟವನಿ ಬಲಿ ತಗೊಂಡ್ಬಿಟ್ರು ಬುದ್ಧಿ, ಬಲಿ ತಗೊಂಡ್ಬಿಟ್ರು. ದುಃಖ ಪಡೋದ್ರಿಂದ ಸಮಸ್ಯೆ ಪರಿಹಾರ ಆಗುತ್ತೆ. ನಿಮಗೆ ಗೊತ್ತಿರೋದನ್ನೆಲ್ಲ ಹೇಳಿ ನಮ್ಮ ಜೊತೆ ಸಾಕರಿಸಬೇಕು. ಹಾಗಿದ್ರೆ ನಾವೇನಾದ್ರೂ ಪರಿಹಾರ ಹುಡುಕಕ್ಕೆ ಸಾಧ್ಯ. ಇನ್ನೇನಾದ್ರೂ ಹೇಳೋದಿದೆಯಾ? ಐತೆ ಬುದ್ಧಿ, ಐತೆ. ಯಾವತ್ತೂ ನನ್ನ ಮಗಳು ಎತ್ತೆ ಪಟ್ಟೋಳಲ್ಲ. ಆಗ್ಬಾರ್ದು ಆಗೋಯ್ತು. ಅವತ್ತು ಕೈ ಬಾಯಿ ಹಾರಿಸ್ಕೊಂಡು ಹೇಳ್ಬೇಕು ಅಂತ ಎತ್ತ ಪಟ್ಲು. ಮೂಢಾತ್ಮ ಅದು ಹಿಂಗೆ ಅಂತ ನಮಗೆ ತಿಳಿದೇ ಹೋಯ್ತು ಬುದ್ಧಿ, ತಿಳಿದೇ ಹೋಯ್ತು. ಒತ್ತಾರಿಕೆನೆ ಆ 4 ಜನ ಜಾಗ ಕಾಯುವಾಗ ಹೊಂಟೋದು ಬುದ್ಧಿ. ಯಾಕೆ ಹಂಗ್ ನೋಡ್ತಿದ್ದಿ ಮಾವು? ಗುರ್ತು ಸಿಗ್ಲಿಲ್ವಾ? ಕೃಷ್ಣ, ಕೃಷ್ಣ ಮಾವು. ನನ್ ಜೆಂಟಲ್ಮ್ಯಾನ್ ಟೆರೆಸ್ ಎಲ್ಲ ನೋಡಿ ಗುಮ್ಮಾಗ್ಬಿಟ್ಟಿಲ್ಲ. ಈಗ ನೀನ್ ಹುಡುಗಿ ನನ್ಗೆ ಯಾಕೆ ಕೊಡಕ್ಕಿಲ್ಲ? ನಾನು ನೋಡೇ ಬಿಡ್ತೀನಿ. ಮಾವು, ಕುಡಿಯೋದನ್ನ ಬಿಟ್ಬಿಟ್ಟೆ, ಕುದುರೆ ಗಾಡಿನೂ ಮಾರ್ಬಿಟ್ಟೆ. ಪುಟ್ಟಿಗೆ ನಿನ್ಗೆ ಅಂತ ಈ ಡ್ರೆಸ್ಸು ಸೀರೆಗಳು ಎಲ್ಲ ತಂದಿವ್ನೆ. ಯಾಕೆ ಕುದುರೆ ಗಾಡಿ ಮಾರ್ಬಿಟ್ಟ? ಜೀವನ ಹೆಂಗ್ ನಡ್ಸ್ತಾನೆ ಅಂತಲ ನೀನ್ ಯೋಚನೆ. ನನ್ ದೇವತೆನ ಅದು ನಿನ್ ಪುಟ್ಟಿನ ಮದುವೆ ಮಾಡ್ಕೊಂಡು ಪಟ್ ಅಂತ ಎತ್ಕೊಂಡು ಹೊಂಟೋಯ್ತೀನಿ. ಯಾಕೆ ಮಾವ ಕಣ್ಣೀರು? ನಿನ್ ಮಗಳನ್ನ ನಿನ್ನ ಬುಡಿಸಿ ದೂರ ಕರ್ಕೊಂಡು ಹೋಯ್ತೀನಿ ಅಂತಲ. ಸರಿಯಪ್ಪ, ಬಿಟ್ಬಿಡು, ಬೇಡ. ನಾನು ನಿನ್ ಮಗಳು ನಿನ್ ಕಣ್ ಮುಂದೆ ಇದೇ ಊರಲ್ಲೇ ಇರ್ತೀವಿ. 24 ಗಂಟೆ ನಾನು ದುಡಿತೀನಿ, ಸರಿನಾ? ದೇವರಾಣೆ ಮಾವು, ಕೆಟ್ಟ ಹೋಗಿದ್ ನಾನು ಈಗ ನೆಟ್ಗಾಗಿದ್ದೀನಿ. ಇಲ್ಲಿ ನೆಟ್ಗಿದ್ದು ಕೆಟ್ಟ ಹಾಳಾಗೋಯ್ತಪ್ಪ ಕೃಷ್ಣ. ಪುಟ್ಟಿ ಜೀವನ ಹಾಳಾಗೋಯ್ತಪ್ಪ.
has taken up this case under section 202 of the Criminal Procedure Code. ಈ ನಿಯಮದ ಪ್ರಕಾರ ವಾದ ಪ್ರತಿವಾದಗಳಿಗೆ ಅವಕಾಶ ಇರೋದಿಲ್ಲ. ನೇರವಾಗಿ ನ್ಯಾಯಾಲಯ ಪರಿಶೀಲನೆ ನಡೆಸುತ್ತೆ. ಇದೊಂದು ವಿಲಕ್ಷಣವಾದ ಕೇಸ್. ಮುಗ್ಧೆಯೂ ಮೂಕಿಯೂ ಆದ ಹೆಣ್ಣೊಬ್ಬಳ ಮೇಲೆ ಅತ್ಯಾಚಾರ ನಡೆದಿದೆ. ಆದರೆ ಮಾನಭಂಗ ನಡೆದ 2 ತಿಂಗಳ ಬಳಿಕ ವಿಷಯ ವರದಿಯಾಗಿರೋದ್ರಿಂದ ಸಕಾಲದಲ್ಲಿ ಪೊಲೀಸ್ನವರು ತನಿಖೆ ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಅಂದರೆ 2 ತಿಂಗಳ ಬಳಿಕ ಫಿರ್ಯಾದಿ ನರಸಯ್ಯ ಅಂದರೆ ಆ ಮಾನಭಂಗಕ್ಕೆ ಒಳಗಾದ ಹುಡುಗಿಯ ತಂದೆ ನ್ಯಾಯವನ್ನು ಕೇಳಿ ಕೋರ್ಟಿಗೆ ಮೊರೆ ಹೋಗಿರೋದ್ರಿಂದ ಮತ್ತು ಅವರು ಕೊಟ್ಟ ದೂರಿನ ಪ್ರಕಾರ ದೊರೆತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅವರ ವಿಚಾರಣೆ ನಡೆಸಲಾಗಿ ಮಾನಭಂಗಕ್ಕೆ ಒಳಗಾಗಿರತಕ್ಕಂಥ ಹುಡುಗಿಗೆ ಅನ್ಯಾಯ ಆಗಿರೋದು ಕೋರ್ಟಿಗೆ ಮನವರಿಕೆ ಆಗಿದೆ. ಆದ್ದರಿಂದ ಈಗ ವಿಚಾರಣೆ ನಡೆಯುತ್ತೆ. ಮಿಸ್ಟರ್ ಧರ್ಮರತ್ನಾಕರ್, ನಿಮ್ಮ ಹೆಸರು ಧರ್ಮರತ್ನಾಕರ. ನಮಗೆ ತಲೆತಲಾಂತರದಿಂದ ನಾನು ನಮ್ಮ ಹಿರಿಯರು ಎಲ್ಲ ಇಬ್ಬರವರ ಬಗ್ಗೆ ಸ್ವಲ್ಪ ಅನುಕಂಪ ಇಟ್ಕೊಂಡಿದ್ವು. ಅವರಿಗೆ ದಾನ ಧರ್ಮಗಳನ್ನ ಮಾಡ್ತಾ ಬರ್ತಿದ್ವು. ಅದಕ್ಕೆ ನಮಗೆ ಧರ್ಮರತ್ನಾಕರ ಅಂತ ಹೇಳ್ತಾ ಇದ್ರು. ಮೈ ನೇಮ್ ಇಸ್ ಸಂಜೀವ್. ಮಿಸ್ಟರ್ ಸಂಜೀವ್, ನೀವು ಆ ಸಮಯದಲ್ಲಿ ಟಿವಿನಲ್ಲಿ ಉಳ್ಕೊಂಡಿದ್ರಿ. ಆದರೆ ಯಾವ ಕಾರಣಕ್ಕೋಸ್ಕರ ನೀವು ಟಿವಿನಲ್ಲಿ ಉಳ್ಕೊಂಡಿದ್ರಿ ಅಂತ ಈ ಕೋರ್ಟಿಗೆ ವಿಷಯಪಡಿಸ್ತೀರಾ? ತಾವು ಹೇಳ್ತಿರೋ ಸಮಯದಲ್ಲಿ ನಾನು ಆ ಟಿವಿಲಿ ಇದ್ದಿದ್ದು ನಿಜ. ಯಾತಕ್ಕಿದ್ದೆ ಅಂದ್ರೆ ಆ ಸಮಯದಲ್ಲಿ ನನಗೆ ಸ್ವಲ್ಪ ವಿಶ್ರಾಂತಿ ಬೇಕಾಗಿತ್ತು. ವಿಶ್ರಾಂತಿ? ಟಿವಿನಲ್ಲಿ ಅರಮನೆ ಅಂತ ಬಂಗ್ಲೆ ಇಟ್ಕೊಂಡು ನೀವು ಟಿವಿನಲ್ಲಿ ಉಳ್ಕೊಂಡಿದ್ದ ಕಾರಣ ಇದೆ. ನಿಸರ್ಗ, ಸೌಂದರ್ಯ ಪ್ರೇಮಿ ಅದಕ್ಕಿಂತ ಹೆಚ್ಚಾಗಿ ಟಿವಿನಲ್ಲಿ ಉಳಿದ ಗೆಸ್ಟ್ಗಳಿದ್ರಲ್ಲ ಅವ್ರ ಸಹವಾಸ ನನಗೆ ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ನಿಮ್ಮ ಜೊತೆಲಿದ್ದವ್ರ ಹೆಸರು ಹೇಳ್ಬೋದ? ಮೊದಲನೇವರು ಇಂದೂಧರ್ MA, ಕೆಲಸ ಇರಲಿಲ್ಲ ಅವರು. ಎರಡನೇವರು ಸ್ವಲ್ಪ ಇದು. ಮೂರನೇವರು ಅವರ ಹೆಸರುಗಳೆಲ್ಲ ಗೊತ್ತಿಲ್ಲ, ಮುಖ. ಆಮೇಲೆ 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 ಮುಖಿ ಹುಡುಗಿ. ಅಮುಖಿ ಅಂದ್ರೆ ಪುಟ್ಟ ಮಾತಾನೆ. ಪುಟ್ಟಮ್ಮ ಪ್ರವಾಸಿ ಮಂದಿರಕ್ಕೆ ಬಂದಿದ್ದ ಅತಿಥಿ ಅಲ್ಲ, ಅಲ್ಲಿಯ ಮೇಟಿ ಮಗಳು. ಸರಿ, ನಿಮಗೆ ಪುಟ್ಟಮ್ಮನ ಪರಿಚಯ ಎಷ್ಟು ದಿವಸದಿಂದ ಇದೆ? ಎಸ್, ಟೆಲ್ ಮಿ ಅಬೌಟ್ ದಟ್ ಪುಟ್ಟಮ್ಮ. ಪುಟ್ಟಿ ತುಂಬಾ ಮುಗ್ಧೆ, ಸುಂದರವಾದ ಹುಡುಗಿ. ಯಾವಾಗ್ಲೂ ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ಲು. ನೋಡಾಗ್ಲೆಲ್ಲ ಕಿಲ ಕಿಲ ಅಂತ ನಗ್ತಾ ಓಡಾಡ್ತಾ ಇದ್ಲು. ಪಾಪ ಮೂಕಿ ಹುಡುಗಿ. ಆ ಮುಗ್ಧ ಮೂಕಿ ಹೆಣ್ಮಗಳಿಗೆ ಏನಾಗಿದೆ ಅಂತ ನಿಮಗೆ ಗೊತ್ತಾ? ಆ ಭಯಂಕರ ಮಳೆಯ ರಾತ್ರಿ ನೀವು ಟಿವಿನಲ್ಲಿದ್ರಿ. ನೀವು ಒಬ್ಬರೇ ಇದ್ರು ಅಥವಾ ನಿಮ್ಮ ಜೊತೆ ಸ್ನೇಹಿತರು ಯಾರಾದ್ರು? ಇಲ್ಲ, ಒಬ್ಬನೇ. ಇಲ್ಲ, ಇಬ್ರು. ನನ್ನ ಜೊತೆಗೆ ಇಬ್ರು. ಒಬ್ಬನೇ ಇದ್ದೆ. ಆ ರಾತ್ರಿ ನೀವು ಪುಟ್ಟಮ್ಮ ನೋಡಿದ್ರಿ? ನೋಡಿಲ್ಲ. ರಾತ್ರಿ ಇಲ್ಲ, ಸಾಯಂಕಾಲ ರಾತ್ರಿ ನೋಡಿದ್ದೆ. ಮಿಸ್ಟರ್ ಗೌತಮ್, ಕಾಲೇಜಿಗೆ ರಜಾ ಹಾಕಿ ನಿಷ್ಕಾರಣವಾಗಿ ಪ್ರವಾಸಿ ಬಂಗ್ಲೆಯಲ್ಲಿ ಉಳ್ಕೊಂಡಿದ್ರ ಕಾರಣ ಸ್ವಲ್ಪ ವಿವರಿಸ್ತೀರಾ? ಪರ್ಸನಲ್ ರೀಸನ್ ಸರ್. ಕೋರ್ಟ್ಗೆ ನಿಮ್ಮ ಸ್ವಂತ ವಿಷಯದಲ್ಲಿ ಆಸಕ್ತಿ ಇದೆ. ನನಗೂ ನನ್ನ ಹೆಂಡತಿಗೂ ಸ್ವಲ್ಪ ಮನಸ್ತಾಪ ಬಂದಿದ್ರಿಂದ, ಹೆಂಡತಿ ಜೊತೆ ಮನಸ್ತಾಪ ಬಂದಿದ್ರಿಂದ ಇಲ್ಲಿಗೆ ಬಂದ್ರಿ. ಬಂದವರು ಬಹಳ ದಿನ ಉಳ್ಕೊಂಡ್ರು. ಆ ರಾತ್ರಿ ನೀವು ಟಿವಿನಲ್ಲೇ ಇದ್ರಿ? ಎಸ್ ಸರ್, 100% ಕರೆಕ್ಟ್ ಸರ್. ಬಹಳ ದಿವಸ ಹೆಂಡತಿಯನ್ನು ಬಿಟ್ಟು ಒಂಟಿಯಾಗಿರ್ಬೇಕಾಗಿ ಬಂತು. ಈ ನಡುವೆ ಹೆಂಡತಿಯ ಮನೆ ನೆನಪಾಗಿದ್ದೇನೋ? ಆಯ್ತು ಸರ್. ಆದರೂ ನೀವು ಹೋಗ್ಲಿಲ್ಲ? ಹೋಗ್ಲಿಲ್ಲ. ಓ, ಈ ನಡುವೆ ಪುಟ್ಟಿ ಮೇಲೆ ನಿಮಗೆ ಸ್ವಲ್ಪ ಅಭಿಮಾನ ಜಾಸ್ತಿ ಆಯ್ತು ಅಲ್ಲ? ಹೌದು. ಪುಟ್ಟಿ ಜೊತೆನಲ್ಲಿದ್ದಾಗ ನಿಮಗೆ ಹೆಂಡತಿ ನೆನಪಾಗ್ತಿತ್ತು ಅಂದ್ರೆ ಅವಳ ಈ ದುರವಸ್ಥೆಗೆ ನಾ ಕಾರಣ ಅಂತ ಕೋರ್ಟಿನ ಅಭಿಪ್ರಾಯ? ಅದು ಕೋರ್ಟಿನ ಅಭಿಪ್ರಾಯ ಅಲ್ಲ, ನಿಮ್ಮ ಅನುಮಾನ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ರಾಮ. ಮಿಸ್ಟರ್ ಇಂದೂಧರ್, ಎಸ್ ಯುವರ್ ಆನರ್. ನಿರುದ್ಯೋಗಿಗಳಾದ ನೀವು ಆ ಟಿವಿನಲ್ಲಿ ಬಿಡಾರ ಹೂಡಿದ್ದಕ್ಕೆ ಕಾರಣ? ಕೆಲಸ ಹುಡುಕ್ತಾ ಬಂದೆ ಸರ್. 20 ದಿವಸಗಳ ಕಾಲ ನೀವು ಆ ಟಿವಿನಲ್ಲಿ ಕೆಲಸ ಹುಡುಕ್ತಾ ಇದ್ದೀರಿ? ಎಸ್ ಸರ್. ನೋ ಸರ್, ಕೆಲಸ ಸಿಗ್ಲಿಲ್ಲ. ಬಹಳ ಬೇಜಾರಾಗಿತ್ತು, ಅದಕ್ಕೋಸ್ಕರ ಅಲ್ಲೇ ಉಳ್ಕೊಂಡೆ ಸರ್. ಅವ್ರಿ ಮ್ಯಾರಿ? ನೋ ಸರ್. ನೋಡೋಕೆ ಲಕ್ಷಣವಾಗಿದೆ, ಒಳ್ಳೆ ಕ್ವಾಲಿಫಿಕೇಶನ್ ಇದೆ. ಯಾರಾದ್ರೂ ಶ್ರೀಮಂತರ ಮಗಳನ್ನ ಹುಡುಕಿ ಮದುವೆ ಮಾಡ್ಕೊಡ್ತಾರ? ಕೆಲಸದ ಜೊತೆ ಹೆಣ್ಣು ಹುಡುಕ್ತಾ ಇದ್ದೀನಿ ಸರ್. ಹುಟ್ಟಿ ಹೇಳಿದ್ದಾರೆ ಸರ್,
ನೋಡೋಕ್ಕಾಗಿದ್ದಾಳೆ, ಗುಣ ಎಂಥದ್ದು? ಚಿನ್ನ ಸರ್, ಲಕ್ಷಣವಾಗಿದ್ದಾಳೆ, ಬ್ಯೂಟಿಫುಲ್. ಮದುವೆ ಮಾಡ್ಕೋತೀರಾ? ಸರ್ ಮದುವೆ ಅವಳ ಮೂಗಿನ ಇಂಪಾಸಿಬಲ್. ನಾನು ಗೌರವಸ್ಥ ಕುಟುಂಬದಿಂದ ಬಂದಿರೋದು ಸರ್. ಅಂದ್ರೆ ಪುಟ್ಟಮ್ಮನಿಗೆ ಗೌರವ ಇಲ್ಲ ಅಂತಾರ? ಹಾಗಲ್ಲ ಸರ್. ಹಾಗೂ ಇಲ್ಲ, ಹೇಗೂ ಇಲ್ಲ. ನೀವೇ ಅವಳ ದುರವಸ್ಥೆಗೆ ಯಾಕೆ ಕಾರಣ ಆಗಿರಬಾರ್ದು? ನಾನೇ ಇದಕ್ಕೆ ಕಾರಣ ಅಂತ ನೀವಾಗ ಹೇಳ್ತೀರಾ? ಯಾವನೋ ಕೃಷ್ಣನಂತ ದರಿದ್ರದವನು ಈ ಕೆಲಸ ಮಾಡಿರ್ಬೋದಲ್ಲ? ಕೃಷ್ಣ? ವಿಚ್ ಕೃಷ್ಣ? ಅವನೊಬ್ಬ ಗಾಡಿ ಹೊಡೆಯೋನು, ಮೂಕಿಗೊಬ್ಬಂದು ಹೋದ, ಕೈ ಹಿಡಿದವನು ಯಾವಾಗಲೂ ಟಿವಿ ಹತ್ರ ಬಂದು ಅವ್ರ ಹತ್ರ ಚಕ್ಕಂದ ಹಾಕ್ತಿರ್ತಾನೆ. ಹಾ, ನೀವು ಯಾವಾಗಲಾದ್ರೂ ಕೋರ್ಟಿನ ಮೆಚ್ಚತ್ತಿದ್ದು ಉಂಟಾ? ಎಸ್ ಯುವರ್ ಆನರ್. ಕಾಲೇಜಲ್ಲಿ ಒಂದ್ಸತಿ ಎಸ್, ಯು ಕ್ಯಾನ್ ಗೋ ನೌ. ನಾನು ಆಗಾಗ ಇಲ್ಲಿಗೆ ಬರ್ತಾ ಇರ್ತೀನಿ ಸರ್. ಇಲ್ಲಿಗೆ ಅಂದ್ರೆ ಕೋರ್ಟ್ಗಲ್ಲ ಸರ್, ಟಿವಿಗೆ ಬರ್ತಾ ಇರ್ತೀನಿ ಸರ್. ಬಂದಾಗೆಲ್ಲ ಇಲ್ಲೇ ಇರ್ತೀನಿ ಸರ್. ಅಂದ್ರೆ ಟಿವಿಲಿ. ಆಗಾಗ ನೀವು ಇಲ್ಲಿಗೆ ಬರುವುದಕ್ಕೆ ಕಾರಣ? ಬಿಸ್ನೆಸ್ ಸರ್, ವ್ಯಾಪಾರ. ये जगह मुझे अच्छा लगता है. ಅಂದ್ರೆ ಟಿವಿ ನನಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ, ನಾನು ಅದಕ್ಕೆ ಹೊಂದ್ಕೊಂಡಿದ್ದೆ. ನಿಮ್ ಬಿಸ್ನೆಸ್ ಏನು ಅಂತ ಕೇಳ್ಬೋದಾ? ಬಿಸ್ನೆಸ್ ಇಸ್ ಬಿಸ್ನೆಸ್ ಸರ್. ಅಂದ್ರೆ ತಗೊಳ್ಳೋದು ಕೊಡೋದು, ಅಲ್ಲ ಕೊಡೋದು ತಗೊಳ್ಳೋದು ಸರ್. ಹಾ, ನಿಮಗೆ ಪುಟ್ಟಿ ಗೊತ್ತಾ? ಗೊತ್ತಿದ್ರೆ ಎಷ್ಟು ಗೊತ್ತು? ಪುಟ್ಟಿ ಇಷ್ಟಿದ್ದಾಗ, ಅಂದ್ರೆ ಇಷ್ಟಿದ್ದಾಗ ಸರ್, ಅಂದ್ರೆ ಚಿಕ್ಕ ಮಗು ಇದ್ದಾಗಿಂದ ನೋಡ್ತಾನೆ ಇದ್ದೀನಿ ಸರ್. ತುಂಬಾ ಚೆನ್ನಾಗಿ ಗೊತ್ತು. ಹೆಣ್ಮಕ್ಳು ಎಷ್ಟು ಬೇಗ ಬೆಳೆದ್ಬಿಡ್ತಾರೆ ಸರ್. ಈಗಂತೂ ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ ಸರ್. ಐ ಡೋಂಟ್ ನೀಡ್ ಯುವರ್ ಅಡ್ಮಿರೇಷನ್ ಆಫ್ ಪುಟ್ಟಮ್ಮ. ಆ ದಿನ ನೀವು ಧರ್ಮರತ್ನಾಕರ ಜೊತೆ ಕೂತು ಟಿವಿನಲ್ಲಿ ಚೆನ್ನಾಗಿ ಕುಡಿದ್ರಿ, ಕತ್ಲಾಗಿತ್ತು. ಆಗ ನಿಮ್ ಕಿವಿಗೆ ಏನೋ ಶಬ್ದ ಕೇಳ್ತಿರ್ಬೇಕಲ್ಲ, ಅದು ನಿಮ್ ರೂಮ್ನಿಂದ ಯಾಕೆ ಬರ್ತಿರ್ಬಾರ್ದು? ನಿಮ್ಮಲ್ಲೇ ಒಬ್ರು ಸರ್ ಸರ್ ಅವತ್ತು ಸಿಡಿತಾ ಇತ್ತು, ಗುಡುಗ್ತಾ ಇತ್ತು, ಮಳೆ ಬರ್ತಾ ಇತ್ತು. ನನ್ನ ಗಮನ ಎಲ್ಲ ನನ್ನ ಸರಕ್ ಕಡೆಗೆ ಇತ್ತು ಸರ್. ಇದೆಲ್ಲ ಯಾವುದು ನನ್ನ ಗಮನಕ್ಕೆ ಬರಲ್ಲ ಸರ್. ನಾನು ನಿರಪರಾಧಿ ಸರ್. ಅಪರಾಧಿ ಯಾರು ಯಾರಲ್ಲ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. ಲೈಟ್ ಹೋದಾಗ ಪುಟ್ಟಿ ಟಿವಿನಲ್ಲೇ ಇತ್ತು. ಆ ಕತ್ಲಲ್ಲೇ ನಿಮ್ಮಲ್ಲೊಬ್ರು ಅವಳನ್ನ... ಇಲ್ಲ ಸರ್, ಪುಟ್ಟಿ ನನ್ನ ರೂಮಲ್ಲಿ ಇರುವಾಗ ಲೈಟ್ ಹೊಟ್ಟೋಯ್ತು ಸರ್. ಅಲ್ಲ, ಲೈಟ್ ಹೋದಾಗ ಪುಟ್ಟಿ ನನ್ನ ರೂಮಲ್ಲೇ ಇದ್ಲು ಸರ್. ಸರ್ ಇದು ಯಾವುದೋ ನನ್ನ ಗಮನಕ್ಕೆ ಯಾವುದೋ ಬರ್ತಾ ಇಲ್ಲ ಸರ್. ಮೈ ಬೇಗ ನಾವು ಸರ್, ಅರ್ಥ ನಿರಪರಾಧಿ ಸರ್. ಆ ಪುಟ್ಟಿಗೆ ಮಾತಾಡೋಕೆ ಬಾಯಿ ಬರುವಾಗಿದ್ರೆ ಇಷ್ಟೊತ್ತಿಗೆ ನಾನು ನಿರಪರಾಧಿ ನನ್ನ ಮಾತು ಖಂಡಿತ ಹೇಳ್ತಾ ಇದ್ದು ಸರ್. ಪುಟ್ಟಿಗೆ ಬಾಯಿ ಇದ್ದಿದ್ರೆ ನಿಮ್ಮಲ್ಲೊಬ್ಬರು ಬೇಡಿ ಬಿದ್ದಿತ್ತು. ಯು ಕ್ಯಾನ್ ಗೋ ನೌ. ಗುಣ ಎಂಥದ್ದು? ಚಿನ್ನ ಸರ್, ಲಕ್ಷಣವಾಗಿದ್ದಾಳೆ, ಬ್ಯೂಟಿಫುಲ್. ಮದುವೆ ಮಾಡ್ಕೊತೀರಾ? ಸರ್ ಮದುವೆ ಅವಳ ಮೂಗಿನ ಇಂಪಾಸಿಬಲ್. ನಾನು ಗೌರವಸ್ಥ ಕುಟುಂಬದಿಂದ ಬಂದಿರೋದು ಸರ್. ಮಿಸ್ಟರ್ ಧರ್ಮರತ್ನಾಕರ್. ಸಂಜೀವಿ. ಎಸ್ ಮಿಸ್ಟರ್ ಸಂಜೀವ್, ನೀವು ಹೇಳಿದ್ರಿ ಆ ಮಳೆ ರಾತ್ರಿ ಟಿವಿನಲ್ಲಿದ್ದೇ ಇಲ್ಲ. ಮಳೆ ಎಷ್ಟು ಜೋರ ಬೇಕಾಗಿತ್ತು? ವಿಪರೀತವಾದ ಮಳೆ, ಭಯಂಕರವಾದ ಶಬ್ದ ನಿಮ್ಮ ಕಿವಿಗೆ ಬಿತ್ತು. ಎಸ್ ಯುವರ್. ಹಾಗೆ ತಿಳಿಸ್ಕೊಂಡಿದ್ದು ಯಾರು? ಶಬ್ದ ಹೆಂಗಸಿಂದೋ ಅಥವಾ ಗಂಡಸಿಂದೋ?
ಇವರಾನ ಕೊಡಗು ಸಿಡ್ಲು ಹೆಣ್ಣೋ ಗಂಡೋ ನನಗೆ ಗೊತ್ತಿಲ್ಲ. ಹಾ, ಮಿಂಚಿನ ಬೆಳಕಿನಲ್ಲಿ ಅವತ್ತು ನೀವೇನಾದ್ರೂ ಇಷ್ಟವಾದ ನೋಡಿದ್ರ? ಇಲ್ಲ ಇರಲ್ಲ, ಅವಾಗ ನಾನು ನಿದ್ದೆ ಮಾಡ್ತಿದ್ದೆ. ಸಂಜೆ 7:30 ಗಂಟೆ ನಿದ್ದೆ, ರಾತ್ರಿ ತುಂಬಾ ಕಾಲ ಓದ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ಅವತ್ತು ಸ್ವಲ್ಪ ಡ್ರಿಂಕ್ಸ್ ತಗೊಂಡಿದ್ದೆ. ಸ್ವಲ್ಪ ಅಂದ್ರೆ ಎಷ್ಟು? ಎಫೆಕ್ಟ್, ಸ್ಮಾಲ್, ಲಾರ್ಜ್, ವಾಟರ್, ಅದು ವಾಟರ್. ಅವತ್ತು ಬೇರೆ ಕೆಲಸನೂ ಇರಲಿಲ್ಲ, ಮಳೆ ತುಂಬಾ ಬರ್ತಾ ಇತ್ತು. ಅದಕ್ಕೆ ಸುತ್ತಮುತ್ತಿನ ಸೊಬಗನ್ನು ಅನುಭವಿಸೋದಕ್ಕೆ ಅದು ಉಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಲ್ಲ. ಕತ್ಲಲ್ಲಿ ಏನು ಕಾಣಿಸೋದಿಲ್ಲ ಇವರನ್ನು. ನೋಡೋ ಕಣ್ಣಿರೋರಿಗೆ ಕತ್ಲೆ ಶೂನ್ಯದಲ್ಲೂ ಸತ್ಯ ಗೋಚರವಾಗುತ್ತೆ. ಆ ದಿನ ರಾತ್ರಿ ನೀವು ಹುಟ್ಟಿನ ಇವರನ್ನ ಅಂದ್ರೆ ಅಂದ್ರೆ ಯು ಮೀನ್ ನಾನು ಅಪರಾಧಿ ನೀವು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅಪರಾಧಿ ಯಾರು ಅಂತ ಗೊತ್ತಿದ್ದು ಹೇಳದೆ ಬಚ್ಚಿಟ್ರೆ ಅದು ಮಹಾಪರಾಧ. ಹುಟ್ಟಿಗೆ ನ್ಯಾಯ ಆಗಿದೆ, ಅವಳಿಗೆ ನ್ಯಾಯ ದೊರಕಿಸ್ಕೊಡೋದು ಕೇವಲ ಕೋರ್ಟಿನ ಧರ್ಮ ಅಲ್ಲ, ಎಲ್ಲರ ಧರ್ಮ. ಹೇಳಿ, ನೀವು ಅವಳನ್ನು ನೋಡಿದಾಗ ಏನಾದರೂ ಬದಲಾವಣೆ ಕಂಡಿದ್ದ? ನಾನು ಆ ದಿನ ಸಂಜೆ ಪುಟ್ಟಿನ ನೋಡಿದಾಗ ಅವಳು ಕುಂಟ್ತಾ ಇದ್ಲು. ಬಹುಶಃ ಅವಳ ಕಾಲಿಗೆ ಮುಳ್ಳು ಚುಚ್ಚಿರ್ಬೇಕು ಅಂತ ಕಾಣುತ್ತೆ. ಮುಳ್ಳು ಚುಚ್ಚಿದ್ದು ಕಾಲಿಗೆಲ್ಲ ಅನ್ನಿಸ್ತು ಸಂಜೆ ಅವಳ ಮನಸ್ಸು. ಮಿಸ್ಟರ್ ಗೌತಮ್, ನೀವೊಬ್ಬ ಗೌರ್ಮೆಂಟ್ ಸರ್ವೆಂಟ್, ಲೆಕ್ಚರರ್. ಚೆನ್ನಾಗಿ ಯೋಚನೆ ಮಾಡಿ ಅವತ್ತು ರಾತ್ರಿ ಏನು ನಡೀತು? ಆ ರಾತ್ರಿ ಜೋರ ಮಳೆ ಬಿದ್ದಿತ್ತು. ಆಮೇಲೆ ನಡೀತು? ಆಮೇಲೆ ಆ ಬೆಳಿಗ್ಗೆ ಧರ್ಮ ರತ್ನಾಕರ್ ಸಂಜೀವ್ ಜೊತೆಲಿ ನಾನು ನಿತ್ಯಾನಂದ ಸೇರಿ ಹೊಟ್ಟೋದ್ವಿ. ಯಾಕೆ? ಯಾತಕ್ಕೋಸ್ಕರ ಆ ಬೆಳಿಗ್ಗೆನೆ ಎಲ್ಲರೂ ಟಿವಿ ಖಾಲಿ ಮಾಡಿ ಹೋಗ್ಬೇಕಾಗಿ ಬಂತು? ಯಾಕೆ ಗಾಬರಿ ಆಗ್ತಿದ್ರ ಹೇಳಿ. ಆ ಮಾರನೇ ದಿವಸನೇ ನೀವು ಪ್ರವಾಸಿ ಮಂದಿರನ ಯಾಕೆ ಖಾಲಿ ಮಾಡಿ ಹೋದ್ರಿ? ಅದೇ ದಟ್ಸ್ ಆಲ್. ಯು ಕ್ಯಾನ್ ಗೋ. ನೀವೇ ಅಪರಾಧಿಗಳು ಅಂತ ಹೇಳೋದಕ್ಕೆ ಕೋರ್ಟಿನ ಬಳಿ ಸಾಕಷ್ಟು ಸಾಕ್ಷಿ ಆಧಾರಗಳಿಲ್ಲ. ನಿಜ ಅಂದಾಕ್ಷಣ ನೀವು ನಿರಾಪರಾಧಿಗಳು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಜವಾಬ್ದಾರಿ. ನನ್ನ ಮರ್ಯಾದೆ ನನಗೆ ಮುಖ್ಯ, ಪುಟ್ಟಿ ಜನ ನನಗೆ. ಆ ಕೂಕಿನ ಕರ್ಕೊಂಡ್ಬಂದು ನನ್ನ ಕುತ್ತಿಗೆ ಕಟ್ಟಾಕ್ ಮಕ್ಳತ್ ಮಾಡ್ತಾನೆ ಆ ಮುದುಕ. ನಾನೇ ಅಪರಾಧಿ ಅಂತ ಹೇಳುತ್ತೆ. ನಿಮ್ಮ ಹತ್ರ ಯಾವ ಆಧಾರವೂ ಇಲ್ಲ. ಐ ಆಮ್ ಇನ್ನೋಸೆಂಟ್ ಯುವರ್ ಐ ಆಮ್ ಇನ್ನೋಸೆಂಟ್. ನೀವು ಈ ಕೇಸಿಗೆ ಸಂಬಂಧಪಟ್ಟವರಲ್ಲಿ ಒಬ್ಬರಾಗಿರೋದ್ರಿಂದ ನಿಮಗೆ ಸದ್ಯಕ್ಕೆ ಬಿಡುಗಡೆ ಇಲ್ಲ. ಐ ಆಮ್ ಸಾರಿ. ನಾನೊಬ್ಬ ನಿರುದ್ಯೋಗಿ. ಕೋರ್ಟು ಕಚೇರಿ ಅಂತ ಕೆಟ್ಟ ಹೆಸರು ಬಂದ್ರೆ ನನ್ನ ಭವಿಷ್ಯದ ಗತಿ ಇರೋಣ. ಕೋರ್ಟ್ ಇರೋದು ನ್ಯಾಯ ನೀಡೋಕೆ ವಿನಃ ಅನ್ಯಾಯ ಮಾಡೋದಕ್ಕಲ್ಲ. ಡೋಂಟ್ ವರಿ, ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು. ನಿಮ್ ಸವಾಲ್ಗೆಲ್ಲ ನಾನು ಜವಾಬ್ ಕೊಟ್ಟಾಯ್ತಲ್ಲ. ಇನ್ನು ಎಷ್ಟು ದಿನ ಅಂತ ಈ ಕೋರ್ಟ್ಗೆ ಅಲಿಬೇಕು ಸರ್? ನನ್ನ ತಂದೆ ಸರಕೆಲ್ಲ ಹಾಳಾಗೋಗ್ಬಿಡ್ತು, ವ್ಯಾಪಾರ ಎಲ್ಲ ಕುಲ್ಗೆಟ್ಟು ಹೋಗ್ಬಿಡ್ತು ಸರ್. ಈ ಖಂಡಿತ ಅರ್ಥ ಆಯ್ತಲ್ಲ ಸರ್, ನಾನು ನಿರಪರಾಧಿ ಅಂತ ನಾನು ಹೇಳಲ್ಲ ಸರ್, ಕೋರ್ಟ್ ಹೇಳಬೇಕು. ಆದ್ರೂ ಅಪರಾಧ ನಾನೇನು ಮಾಡಲಿಲ್ಲ. ನಾವು ನಿರ್ದಿಷ್ಟವಾದ ತೀರ್ಮಾನಕ್ಕೆ ಬರೋದಕ್ಕೆ ಮುಂಚೆ ಈ ಕೇಸಿಗೆ ಸಂಬಂಧಪಟ್ಟವರೆಲ್ಲ ಇರಲೇಬೇಕು ಅನ್ನೋದು ನಿಯಮ. ನಾವೇನು ಮಾಡೋಕ್ಕಾಗುತ್ತೆ? ಸಾರಿ. ಯು ಕ್ಯಾನ್ ಗೋ. ಜಡ್ಜ್ ಸಾಹೇಬ್ರೆ, ಯಾವ ಪ್ರಪಂಚದಲ್ಲಿದ್ದೀರಾ? ಅಲ್ಲರಿ, ಕೋರ್ಟಿನ ವ್ಯವಹಾರ ಕೋರ್ಟ್ನಲ್ಲೇ ಬಿಟ್ಟು ಬನ್ನಿ ಅಂತ ನಿಮ್ಗೆ ಎಷ್ಟು ಸತೀಪ ಹೇಳೋದು? ಶೀಲಾ, ನಡೆದದ್ದನ್ನು ನಡ್ಕಡೆನೆ ಮರ್ತ್ಬಿಡೋ ಹಾಗಿದ್ರೆ ಈ ಜಗತ್ತಿನ ಸ್ಥಿತಿ ಏನಾಗ್ತಿತ್ತು ಹೇಳೋದು ಕಷ್ಟ. ಆದ್ರೆ ಪುಟ್ಟ ವಿಷಯದಲ್ಲಂತೂ ತುಂಬಾ ಒಳ್ಳೇದೇ ಆಗ್ತಿತ್ತು. ಸೂಸೈಡ್ ಮಾಡ್ಕೊಂಡ? ಹೆಣ್ಣಿರೋದಕ್ಕೆ ಗಂಡಸನ್ ಕಟ್ಟತಲಾರ್ದೆ ನೇಣು ಹಾಕೊಳಕ್ತಾನೆ? ನೋನು, ನಾಟ್ ಕೇಸ್ ಆಫ್ ಹ್ಯಾಂಗಿಂಗ್. ಮದುವೆ ಕಾಣದ ಮೂಕ ಹುಡುಗಿನ ಯಾವನೋ ಅಯೋಗ್ಯ ರೇಪ್ ಮಾಡಿದ್ದಾನೆ. ಏನ್ ಮಾಡೋದು? ಹೇಳ್ಕೊಳಕ್ ಬಾ ಇಲ್ಲ, ತಡ್ಕೊಳಕ್ ಶಕ್ತಿ ಇಲ್ಲ. ವಾಟ್ ಇಸ್ ಆಕ್ಟಿಂಗ್? ವಾಟ್ ಇಸ್ ಆಕ್ಟಿಂಗ್? ಏನ್ರಿ ಜಡ್ಜ್ ಸಾಹೇಬ್ರೆ, ಹೆಣ್ಮಗು ಹುಟ್ಟಿದಾಗೆ ಶಾಂತಿ, ಸಹನ, ಶೀಲಾ ಅಂತ ಯಾಕೆ ಹೆಸರಿರ್ತಾರೆ ಹೇಳಿ? ಗಂಡಸು ಹೆಂಗಸಿನ ಮೇಲೆ ಅತ್ಯಾಚಾರ ಮಾಡುವಾಗ ಸುಮ್ಮನೆ ಇರ್ಲಿ ಅಂತ ತಾನೆ? ನೋಡಿ, ತಮಾಷೆ ಏನು ಅಂದ್ರೆ ಗಂಡಸ್ಗೆ ಮಾನಭಂಗದ ಭಯನೇ ಇಲ್ಲ. I know. A woman cannot rape a woman, but a man can.
ಈಗ ಪುಟ್ಟಿ ವಿಷಯ ತಲೆ ತಿಂತಾ ಇದೆ. ದುಷ್ಕರ್ಮಿ ಯಾರು ಅಂತ ದೇವರಿಗೆ ಗೊತ್ತು. ಆ 5 ಜನಗಳಲ್ಲಿ ಅವಳನ್ನು ಕೆರೆತವ್ರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಪುಟ್ಟಿ ಅವಳಿಗೂ ಗೊತ್ತು ತನ್ನನ್ನು ಕೆರೆತವ್ರು ಯಾರು ಅಂತ. ಯಾಕೋ ಏನೋ ಸತ್ಯನ ಬಚ್ಚಿಡ್ತಾ ಇದ್ದಾಳೆ. ಇನ್ನೇನ್ ಮಾಡ್ತಾಳೆ? ಮಾಡಿರೋ ಮೂರ್ಖನೆ ಮುಂದೆ ಬಂದು ಒಪ್ಕೊಳ್ದೇ ಇದ್ರೆ ಇಂಥವ್ನ್ ಬಂದು ಹೀಗ್ ಮಾಡ್ದ ಹಾಗ್ ಮಾಡ್ದ ಅಂತ ಸನ್ನೆ ಮಾಡಿ ಹೇಳಿದ್ರೆ ದಬ್ಬಟ್ಲಾಗಲ್ಲ. ನೋಡಿ, ನಾನು ಒಂದು ಹೆಣ್ಣಿನ ಬಲ್ಲವರು ಮಣ್ಣು ಅಂತಾರೆ. ಬಿತ್ತು ಬೀಜ ದೇವಾದ್ರೇನು ಮಾವಾದ್ರೇನು, ಬಿತ್ತದನ್ನು ಬೆಳೆಯೋ ಧರ್ಮದೇವತೆ ಹೆಣ್ಣುರಿ. ಇಂಥ 3rd ಕ್ಲಾಸ್ ಗಂಡಸರು ಕಳ್ಳಿ ಕತ್ತಾಳೆ ಬಿತ್ತಿದ್ರೆ ಆ ಮೂಗಿ ತಾನೇ ಏನ್ ಮಾಡ್ತಾಳೆ ಹೇಳಿ? ಅವಳಿಗಾಗಿರೋ ಅನ್ಯಾಯದ ವಿಷಫಲ ಅವಳ ಹೊಟ್ಟೆಲಿ ಬೆಳೀತಾ ಇದೆ, ಕಣ್ಣಿ ಕಾಣಿಸ್ತಾ ಇದೆ. ಆದ್ರೆ ಅದಕ್ಕೆ ಕಾರಣ ಆದ ಮನುಷ್ಯ ಕಣ್ಣು ಮುಂದೆ ಇದ್ರು ಕಾನೂನು ಸಿಗ್ತಾ ಇದೆ. ವಾಟ್ ಎ ಟ್ರಾಜಿಡಿ. ಗಂಡಸು ಅವನ್ ಸುಖಕ್ಕೋಸ್ಕರ ಮಾಡ್ಕೊಂಡ್ರ ಆಯುಧ ಕಾನೂನು ರೀ. ಹೆಂಗಸು ಯಾವತ್ತಿದ್ರು ಅದಕ್ಕೆ ಬಲಿಯಾಗ್ತಾಳೆ. ಹೆಣ್ಣನ್ನ ಹೆಣ್ಣು ಅರ್ಥ ಮಾಡ್ಕೋತಾಳೆ, ಗಂಡಸು ಕೇವಲ ವಿವರಣೆ ಕೊಡ್ತಾನೆ ಅಷ್ಟೇ. ಅವತ್ತು ರಾತ್ರಿ ನೀನು ಎಲ್ಲಿದ್ದೆ? ಟಿವಿಲಿದೆ ಸರ್. ಏನ್ ಮಾಡ್ತಾ ಇದ್ದೆ? ವರಾಂಡಾಲ್ ಮಲಗಿದ್ದೆ ಸರ್. ಸರ್ಕಾರಿ ಟಿವಿ ಅಂದ್ರೆ ಬಡವರ ಬಂಗ್ಲೆ ಅಲ್ವರ. ಪುಟ್ಟಿಗೂ ನಿನಗೂ ಏನಾದ್ರು ಸಂಬಂಧ ಉಂಟಾ? ಉಂಟು ಸರ್. ಅವ್ರು ಮೂಗಿ ನಾನು ಮೂದ ಅಷ್ಟೇ. ಅಪ್ಪ ಮಗು ಚೆನ್ನಾಗಿ ಹೆಚ್ಕೊಂಡ್ಬಿಟ್ಟಾರ ಸರ್. ಏನಾದ್ರು ಕುಡಿಯೋ ಗಿಡಿಯೋ ಅಭ್ಯಾಸ ಉಂಟಾ? ಆಯ್ತು ಸರ್, ಎಲ್ಲ ಕುಡಿತಾರೆ ಬಿಡಿ ಸರ್. ಅವರೆಲ್ಲ ಒಳಗ್ ಕುಡಿತಾರ, ನಾನು ಆಚೆ ಕಡೆ ಕುಡಿತೀನಿ ಅಷ್ಟೇ. ನೋಡು, ಟಿವಿ ಆಚೆ ಈಚೆ ಇಲ್ಲಾದ್ರೂ ಅವತ್ತು ನೀನು ಪುಟ್ಟಿ ನೋಡಿದ್ಯಾ? ಯಾರೋ ಅವಳನ್ನ ಕೆಲ್ಸಿದ್ದಾರೆ, ನಿನಗೆ ಗೊತ್ತಾ? ಗೊತ್ತು ಸರ್. ಅಕಸ್ಮಾತ್ ನೀನೇನಾದ್ರೂ ಅದನ್ನ ನೋಡಿದ್ಯಾ? ಸರ್ ನಾನು ಮೋದ, ಅದು ಈ ಕೈ ಗಟ್ಟಿಯಾಗೈತೆ. ಕಂಡಾಳೆ ಕಂಡಿದ್ರೆ ಆ ನನ್ನ ಮಗನು ಹುಟ್ಲಿಲ್ಲ ಅನ್ಸ್ಬಿಡ್ತೈತೆ. ಸಾಕ್ಷಿ ಇಲ್ಲದೆ ಕೋರ್ಟ್ನಲ್ಲಿ ಕೇಸ್ ತೀರ್ಮಾನ ಆಗಲ್ವಲ್ಲ? ಸಾಕ್ಷಿ ಮಡಿಕೊಂಡು ಇಂಥ ಕೆಲಸ ಯಾವನ ಮಾಡ್ತಾರ ಸರ್? ಸರ್, ದೇವ್ರು ಅವನೇ ಅಂತ ಎಲ್ರು ನಂಬ್ತೀನಿ. ತೋರ್ಸಕ್ಕಾಗ್ತದ? ಆಗಲ್ಲ. ಹಾಗೇನೆ ಮೂಗಿ ಮರ್ಯಾದೆ ಮಣ್ಪಾಲಾಗೈತೆ. ಮಾಡಿದವ್ರು ಯಾವಾಗ ತೋರ್ಸಕ್ಕಾಗ್ತಿಲ್ಲ. ನಮ್ಮ ಅಡಿಗೆ ದೇವ್ರು ಸರ್. ಮೂಗಿಗೆ ದಾರಿ ತೋರಿಸೋದು ನಿಮ್ ಕೈನಾಗೈತೆ. ಹಂಗಾರು ಮಾಡೋರಿಗೆ ನ್ಯಾಯ ಕೊಡ್ಸಿ ಸರ್, ನ್ಯಾಯ ಕೊಡ್ಸಿ. ನಿಮಗೆ ಮಾತು ಬರಲ್ಲ ಅಂತ ನನಗೆ ಗೊತ್ತು. ನೀಗೆ ಅಪರಾಧಿ ಯಾರು ಅಂತ ಚೆನ್ನಾಗಿ ಗೊತ್ತು. ಆದ್ರೆ ನೀನು ಸತ್ಯ ಬಿಟ್ಕೊಡ್ತಾ ಇಲ್ಲ. ಇಂಥ ನೀಚ ಕೆಲಸ ಮಾಡಿದವನು ಯಾರು ಅಂತ ತೋರಿಸಿ ನಮಗೆ ಸಹಾಯ ಮಾಡು. ನೋಡು, ಯೋಚನೆ ಮಾಡು. ನಿನ್ನ ದುಃಖ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಿನಗೋಸ್ಕರ ಅಲ್ಲದೆ ಹೋದ್ರು ನಿನ್ನಂತ ಸಹಾಯಕ ಹೆಣ್ಣುಗಳಿಗೋಸ್ಕರವಾಗಿ ಯಾರು ಅಪರಾಧಿ ಯಾರು ಅಂತ ತೋರಿಸು. ತೋರಿಸು 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 ತೋರಿಸು. ಎಲ್ಲೋ ಮೂಲೆಯಾಗಿ ಬಿದ್ದಿದ್ದು ನನ್ನ ಎಳ್ಕೊಂಡ್ಬಂದು 10 ಜನ ಮುಂದೆ ನಿಲ್ಲಿಸಿ ಯಾರ ಮಾತಿಗೂ ಯಾರ ಕಂಟಿಗೂ ಹೋಗದಿರೋರು ನಾವು. ನಮ್ಮಂತ ಅವ್ರಿಗೆ ಧರ್ಮ ಸಿಗುತ್ತೆ ಅಂತ, ಧರ್ಮ ದಾರಿ ತೋರಿಸುತ್ತೆ ಅಂತ ನಂಬಿಕೆ ಇದೆಯಾ? ಇಲ್ಲ, ಇಲ್ವೇ ಇಲ್ಲ. ಒಳ್ಳೆಯವನು ಒಳ್ಳೆದನ್ನೇ ಬಯಸೋ ನಮ್ಮಪ್ಪನ ಹುಚ್ಚು ನಂಬಿಕೆಯಿಂದ ನಾವು ಈ ತರ ಬೀದಿಗೆ ಬಿದ್ವಿ. ನನ್ನ ನೋವು ಸಂಕಟನೆಲ್ಲ ನಮ್ಮಪ್ಪ ಅನುಭವಿಸ್ತಾವನೆ. ನನಗೆ ನ್ಯಾಯ ಸಿಗಲ್ವ ಅಂತ ಗೋಗರಿತಾವನೆ. ಆ ಮೊರೆ ನಿನಗೆ ನಿಲ್ಲಿಸ್ತೈತೆ? ಕೆಲಸ ನಿನಗೇನು, ನಿನ್ನವ್ರಿಗೆ ನಿನ್ನ ಭಕ್ತರಿಗೆ ನೀನಿರ್ತೀಯ. ಹಣ ಇರೋರಿಗೆ ಹಣ ಇರುತ್ತೆ, ಬಲ ಇರೋರಿಗೆ ಬಲ ಇರುತ್ತೆ. ಆದ್ರೆ ನಮ್ಮಂತ ಬರೋರಿಗೆ ಏನಿರುತ್ತೆ ದೇವ್ರೆ? ನಮ್ಮಂತವ್ರನ್ನ ಯಾಕೆ ಹುಟ್ಟಿಸ್ದೆ? ಅದು ಅಲ್ಲದೆ ಅಂಗವಿಕಲರನ್ನಾಗಿ ಯಾಕೆ ಮಾಡಿದೆ? ಹೇಳಲ್ಲ, ಹೇಳಕ್ಕಾಗಲ್ಲ. ನನ್ನನ್ನು ಹೇಳಂತಿದ್ದಾರೆ, ಏನ್ ಹೇಳಿ? ಹೋಗ್ಲಿ, ಅವನು ಯಾರು ಅಂತ ತೋರಿಸಿದ್ರೆ ಹಾಗೇನಾಗುತ್ತೆ? ನಮ್ಮ ಅಪ್ಪನ ದ್ವೇಷ ಹುಟ್ಟುತ್ತೆ. ಜಡ್ಜ್ ಸಾಹೇಬ್ರು ಇವಳನ್ನ ಲಗ್ನ ಮಾಡ್ಕೊಂತ ಅವನಿಗೆ ಹೇಳ್ತಾರೆ. ಅವನ್ ಲಗ್ನ ಮಾಡ್ಕೊಳ್ದೆ ಹೋದ್ರೆ ಕೆಡ್ಸದಕ್ಕೆ ಶಿಕ್ಷೆ ಕೊಡ್ತಾರೆ. ಅಷ್ಟೇ ಸರ್.
ಇಲ್ಲ ಇಲ್ಲ ಅಂತ ದೇವ್ರ ಮುಂದೆ ಪ್ರಮಾಣ ಮಾಡಿದ ಆ ಪುಣ್ಯಾತ್ಮ ಆ ತರ ಸುಳ್ಳು ಹೇಳ್ತಾ ಇದ್ರೆ ಅವನ್ನ ತೋರಿಸಿ ಮಾತ್ರ ಏನ್ ಪ್ರಯೋಜನ? ನನ್ ಲಗ್ನ ಮಾಡ್ಕೊಂಡು ಅವನ್ ಸುಖವಾಗಿರ್ತಾನ? ಇಲ್ಲ ನಾನ್ ಸುಖ ಪಡ್ತೀನ? ಎಲ್ಲ ಸುಳ್ಳು. ಮನ್ಸ ಸೇರಿರ್ಬೇಕು ಅಂದ್ರೆ ಪ್ರೀತಿ ಇರ್ಬೇಕು, ಇಲ್ಲದೆ ಹೋದ್ರೆ ಬೂದಿ ಆಗುತ್ತೆ. ಇಂಥ ಒಂದು ರಕ್ತ ನನ್ನ ಹೊಟ್ಟೆಲಿ ಬೆಳೀತಾ ಇದೆ. ಆ ರಕ್ತ ಹೊರಬಿದ್ರೆ ನನ್ನಂತ ಎಷ್ಟು ಜನರು ಬಹಳ ಹಾಳಾಗುತ್ತೋ. ಇಲ್ಲ, ನಾನು ತೋರ್ಸಲ್ಲ. ತಾಯಿ ಕಾವೇರಿಗೆ ಏರಿಳಿತ ಉಂಟು, ತಪ್ಪುತ್ತದೆಯೇ ನರರಿಗೆ ಹಣೆ ಬರಹ, ತಪ್ಪುತ್ತದೆಯೇ ನರರಿಗೆ. ಕತ್ತಲೆಯ ನಂತರವೇ ಬೆಳಕಿರುವುದನ್ನರಿತು, ಕತ್ತಲೆಯ ನಂತರವೇ ಬೆಳಕಿರುವುದನ್ನರಿತು, ಕತ್ತಲೆಗೆ ಅಂಜುವುದೇಕೆ? ಓ ಜೀವವೇ ಕತ್ತಲೆಗೆ ಅಂಜುವುದೇಕೆ? ತಾಯಿ ಕಾವೇರಿಗೆ ಏರಿಳಿತ ಉಂಟು, ತಪ್ಪುತ್ತದೆಯೇ ನರರಿಗೆ ಹಣೆ ಬರಹ, ತಪ್ಪುತ್ತದೆಯೇ ನರರಿಗೆ. ಧಗ ಧಗ ಉರಿವಂಥ ಸೂರ್ಯನನ್ನೇ ಕರಿಮೋಡ ಕವಿಯೊಲ್ಲವೇ? ತಣ್ಣಗೆ ತೇಲುವ ಚಂದ್ರನನ್ನೇ ಅಮಾವಾಸ್ಯೆ ನುಂಗೊಲ್ಲವೇ? ಅಮಾವಾಸ್ಯೆ ನುಂಗೊಲ್ಲವೇ? ಆ ಸೂರ್ಯ ಚಂದ್ರರೇ ಗ್ರಹಚಾರಕ್ಕೀಡಾಗೆ, ತಪ್ಪುತ್ತದೆಯೇ ನರರಿಗೆ ಹಣೆ ಬರಹ, ತಪ್ಪುತ್ತದೆಯೇ ನರರಿಗೆ. ಮರುಳಾದ ಮುನಿ ಪತ್ನಿ ಅಹಲ್ಯಾದೇವಿ ಕಲ್ಲಾಗಿ ನಿಲ್ಲುವಂತಾಯ್ತೆ. ಅಂತಹ ಮಹತಾಯಿ ಆ ತುಳಸಿ ಮಾತೆಯೇ ಅಪಚಾರ ಸಹಿಸುವಂತಾಯ್ತೆ. ಅವರಂಥ ಮಹಿಮರೇ ಸಂಕಟಕ್ಕೆ ಗುರಿಯಾಗೆ, ತಪ್ಪುತ್ತದೆಯೇ ನರರಿಗೆ ಹಣೆ ಬರಹ, ತಪ್ಪುತ್ತದೆಯೇ ನರರಿಗೆ. ತಾಯಿ ಕಾವೇರಿಗೆ ಏರಿಳಿತ ಉಂಟು, ತಪ್ಪುತ್ತದೆಯೇ ನರರಿಗೆ ಹಣೆ ಬರಹ, ತಪ್ಪುತ್ತದೆಯೇ ನರರಿಗೆ.
ಮಲ್ಕೊಳ್ತೀಯಾ? ಮಲ್ಕೊಳ್ಳವ, ಮಲಕ. ಯಾಕೆ ಮಾವ ಕೋರ್ಟು? ಬೇಡ ಮಾವ, ಕೋರ್ಟ್ ಹೋಗೋದು ಬೇಡ. ಹಾಕಿತ್ತೇಲೋ ಆಗೋಯ್ತು, ಎಲ್ಲ ಮರ್ತು ಬಿಡೋಣ. ಮಾವ, ಆ ಮಗುನ ಪುಟ್ಟಿ ಹೊಟ್ಟೆಲ್ ಬೆಳೀತಿರೋ ಮಗುನ ನಾನ್ ಸಾಕ್ತೀನಿ. ಪುಟ್ಟಿನ ಆ ಮಗುನ ನಾನ್ ಸಾಕ್ತೀನಿ ಮಾವ, ನಾನ್ ಸಾಕ್ತೀನಿ. ಕೃಷ್ಣ, ಕೃಷ್ಣ, ಏನಂತಿದ್ಯೋ? ನಾನ್ ಕೇಳಿದ್ ನಿಜನ? ನಿಜನ? ಸಾಕು ಮಗು, ಸಾಕು. ಪುಟ್ಟಿ, ಪುಟ್ಟಿ, ಎಲ್ಲಿದ್ಯಾ? ಎಲ್ಲಿದ್ಯಾ? ಧರ್ಮ ದಾರಿ ತಪ್ಪು ಅನ್ಕೊಂಡಿದ್ದೆ. ಇಲ್ಲ ಇಲ್ಲ, ಧರ್ಮಾತ್ಮ ಬಂದ, ಧರ್ಮ ದಾರಿ ತೋರ್ತು, ಧರ್ಮಕ್ಕೆ ಜಯ ಆಯ್ತು. ಪುಟ್ಟಿ, ಪುಟ್ಟಿ, ಎಲ್ಲಿದ್ಯಾ? ಎಲ್ಲಿದ್ಯಾ ಪುಟ್ಟಿ? ನರ್ಸಯ್ಯ ಪುಟ್ಟಿ, ನರ್ಸಯ್ಯ ಪುಟ್ಟಿ, ನರ್ಸಯ್ಯ ಪುಟ್ಟಿ, ನರ್ಸಯ್ಯ ಪುಟ್ಟಿ, ನರ್ಸಯ್ಯ ಪುಟ್ಟಿ. Like, share and subscribe to TV Next Kannada.